ನಮಸ್ಕಾರ. ಮಾತಿನ ಮನೆಯ ಈ ತಿಂಗಳ ಕಾರ್ಯಕ್ರಮ ಈಗ ಆರಂಭವಾಗ್ತಾ ಇದೆ. ನಮ್ಮ ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದಂತಹ ಶ್ರೀ ಕೆ.ಪಿ. ಪುತ್ತೂರಾಯರವರು ವೇದಿಕೆ ಕೊಡಬೇಕು. ಹಾಗೆಯೇ ಶ್ರೀ ಸತ್ಯಪ್ರಸಾದ್ ಅವರು ವೇದಿಕೆ ಕೊಡಬೇಕು. ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆ ಶೈಲಜಾ ವೆಂಕಟೇಶ್ ಅವರು. ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಬಂದ ವಿಘ್ನ ಕಳೆ ಗಣನಾಥ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಹಿಂದೆ ರಾವಣನು ನಿನ್ನ ಮದದಿಂದ ಪೂಜಿಸದೆ, ಹಿಂದೆ ರಾವಣನು ನಿನ್ನ ಮದದಿಂದ ಪೂಜಿಸದೆ, ಸಂಗರಣದಲ್ಲಿ ಗಣನಾಥ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಗುರು ರಂಗವಿಠಲನ ಪದ, ಮಂಗಳ ಮೂರುತಿ ಗುರು ರಂಗವಿಠಲನ ಪದ, ಹಿಂಗದೆ ಪಾಲಿಸೋ ಗಣನಾಥ, ಒಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಧನ್ಯವಾದಗಳು. ನಮ್ಮ ಇಂದಿನ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿಗಳಾದಂಥ ಶ್ರೀ ಕೆ.ಪಿ. ಪುತ್ತೂರಾಯರವರು, ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಉತ್ತಮ ವಾಗ್ಮಿಗಳು, ಸಾಹಿತಿಗಳು. ನಮ್ಮ ಮಾತಿನ ಮನೆಯಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಕೇಳ್ಕೊಂಡಾಗ ಧಾರಾಳ ಕೊಡ್ತೀನಪ್ಪ ಅಂತ ಹೇಳಿದ್ರು. ಯಾವ ವಿಷಯ ಮಾತಾಡ್ತೀರಾ ಸರ್ ಅಂತ ಹೇಳಿದೆ. ನೋಡಪ್ಪ, ನಾವು ಅಡುಗೆ ಬಿಟ್ಟಿದ್ದಂಗೆ ನಿಮ್ಗೆ ಏನು ಅಡುಗೆ ಬೇಕು ಹೇಳಿ ನಾವು ಮಾಡಾಕ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಅವ್ರಿಗೆ ಅವಕಾಶ ಕೊಟ್ಟರು ಕೂಡ ನನಗೆ ಕೇಳೋದು, ನೀನೇ ಹೇಳಪ್ಪ ಕಾರ್ಯಕ್ರಮ ಏನು ಸ್ವಲ್ಪ ವಿಷಯ ಬೇಕು ಅಂತ. ಹಾಗಾಗಿ ಜೀವನದಲ್ಲಿ ಸಂತೋಷದಿಂದ ಇರುವುದು ಹೇಗೆ ಅನ್ನೋ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಸತ್ಯಪ್ರಸಾದ್ ಅವರು ನೋಬೆಲ್ ಆರ್ಟ್ಸ್ ಅಂತ ಒಂದು ಸಂಸ್ಥೆಯನ್ನು ಆರಂಭಿಸಿ ಉತ್ತಮವಾದಂತಹ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಯಾರ್ಯಾರಿಗೆ ಸಹಾಯದ ಅವಶ್ಯಕತೆ ಇದೆ ಅಂದರೆ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು, ಈಗಾಗಲೇ ಅವರು ಶಂಕರ ಇನ್ಸ್ಟಿಟ್ಯೂಟ್ ಆಫ್ ಕ್ಯಾನ್ಸರ್ ಅಲ್ಲಿಗೆ ಸುಮಾರು ನೆರವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಶಾಲಾ ಕಾಲೇಜುಗಳಿಗೆ ಕೂಡ ಒಂದು ಧನ ಸಹಾಯವನ್ನು ಅಂದರೆ ಸಂಗ್ರಹಿಸಿ ಯಾವುದೇ ಪ್ರತಿಫಲಾಕ್ಷೆ ಇಲ್ಲದೆ ಅವರು ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಈ ಕಾರ್ಯಕ್ರಮದ ಕರೆಗೆ ಹೋಗ್ಬಿಟ್ಟು ನೀವೆಲ್ಲ ಬಂದಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗ್ತಾ ಇದ್ದೀರಾ ನೀವು. ನಿಮಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅಲ್ಲದೆ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ಫೇಸ್ಬುಕ್ ಮೂಲಕ ನೀವೆಲ್ಲ ನೋಡ್ತಾ ಇದ್ದೀರಾ ಸುಮಾರು ಜನ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ದೀಪ ಬೆಳಗುವಿಕೆ ವೇದಿಕೆ ಮೇಲೆ ಗಣ್ಯರಿಂದ. ಜ್ಯೋತಿಯನ್ನು ಬೆಳಗಿದ
ಗಣ್ಯರಿಗೆ ವಂದನೆಗಳು. ಈಗ ಒಂದೆರಡು ಪ್ರಾಸ್ತಾವಿಕತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಾತಿನ ಮನೆಯನ್ನು 2020ನೇ ಇಸ್ವಿ ಮಾರ್ಚ್ನಲ್ಲಿ ಆರಂಭಿಸಿದ್ವಿ. ಆಗ ಮಾರ್ಚ್ 8 ಮಹಿಳಾ ದಿನಾಚರಣೆ ಇತ್ತು. ಒಂದೆರಡು ಕಾರ್ಯಕ್ರಮಗಳನ್ನು ಸೇರಿಸಿಕೊಂಡು ಒಟ್ಟಿಗೆ ಈ ಕಾರ್ಯಕ್ರಮ ಮಾಡಿದ್ವಿ ನಾವು. ಕಾರ್ಯಕ್ರಮ ಯಶಸ್ವಿಯಾಯಿತು. ಆದರೆ ನಂತರದ ಕ್ಷಣಗಳಲ್ಲಿ ಕರೋನಾ ಅಂತ ಒಂದು ಮಾರಿ ಈ ದೇಶವನ್ನು ವ್ಯಾಪಿಸಿದ ಹಾಗೆ ನಮಗೂ ಕೂಡ ತೊಂದರೆ ಕೊಟ್ಟು ಆ ಕರೋನಾ ಕಾಲದಿಂದಾಗಿ ನಾವು ಏನೇ ಕಾರ್ಯಕ್ರಮವನ್ನು ಇಲ್ಲಿ ಮಾಡಲಿಕ್ಕಾಗಲಿಲ್ಲ. ಬಹುಶಃ ಸುಮಾರು ಆಗಸ್ಟ್ ತನಕ ನಾವು ಸುಮ್ಮನೆ ಇರಬೇಕಾಗ್ಬಂತು. ಆಗಸ್ಟಿಂದ ಇಲ್ಲಿಗೆ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೀವಿ. ಈ 4 ತಿಂಗಳಲ್ಲಿ ಇದು 13ನೇ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನನಗೆ ಖುಷಿಯಾಗುತ್ತೆ. ಇಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೇವೆ. ಶ್ರೀ SP ಬಾಲಸುಬ್ರಹ್ಮಣ್ಯ ಅವರು ನಿಧನರಾದಾಗ SPB ನಮನ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆಮೇಲೆ ಭಾವಗೀತೆಗಳ ಕಾರ್ಯಕ್ರಮ ಮಾಡಿದ್ವಿ. ಕಳೆದ ತಿಂಗಳು ಒಂದು ನಾಟಕವನ್ನೇ ಮಾಡಿದ್ವಿ ಸಣ್ಣ ವೇದಿಕೆಯವರೆಗೆ. ಆಮೇಲೆ ಗುರುರಾಜ್ ಹೊಸಕೋಟೆ, BV ಶ್ರೀನಿವಾಸ್ ಅಂತ ಗಣ್ಯರನ್ನು ಕರೆಸಿ ಅವರಿಗೆ ಒಂದು ಗೌರವವನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ವಿ. ಭಾವಗೀತೆಗಳು, ಚಲನಚಿತ್ರ ಗೀತೆಗಳು, ಹೀಗೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈ ತಿಂಗಳ ಕಾರ್ಯಕ್ರಮವಾಗಿ ಜೀವನದಲ್ಲಿ ಸಂತೋಷದಿಂದಿರುವುದು ಹೇಗೆ ಈ ವಿಷಯವಾಗಿ ಈಗ KP ಪುತ್ತೂರಾಯರವರು ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಅದಕ್ಕೆ ಮೊದಲು KP ಪುತ್ತೂರಾಯರು ಅವರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅಕ್ಷತಾವನ್ನು ಪುತ್ತೂರಾಯರ ಬಗ್ಗೆ ನಾನು ಪರಿಚಯ ಮಾಡಿಕೊಡ್ತಿದ್ದೀನಿ ಅನ್ನೋದೇ ನನ್ನ ಸೌಭಾಗ್ಯ. 1943ನೇ ಇಸ್ವಿ ಸೆಪ್ಟೆಂಬರ್ 13ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಇವರು ಜನಿಸ್ತಾರೆ. 1963ರಲ್ಲಿ ಪುತ್ತೂರಿನ ಸೇಂಟ್ ಫಿಲೋಮಿನಾ ಕಾಲೇಜಿನಲ್ಲಿ BSc ಡಿಗ್ರಿ ಪಡೆದು ನಂತರ 1968ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯ ಕರ್ನಾಟಕ ಮೆಡಿಕಲ್ ಕಾಲೇಜಿನಿಂದ ಶರೀರ ಕ್ರಿಯಾಶಾಸ್ತ್ರದಲ್ಲಿ ಪ್ರಥಮ ದರ್ಜೆಯಲ್ಲಿ ಮಾಸ್ಟರ್ ಡಿಗ್ರಿನ ಹೊಂದಿದ್ದಾರೆ. ನಂತರ 1979ರಲ್ಲಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕಾಲೇಜಿನಿಂದ ಚಿನ್ನದ ಪದಕದೊಂದಿಗೆ PhD ಕೂಡ ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ 2000ರಲ್ಲಿ ದೆಹಲಿಯ ನ್ಯಾಷನಲ್ ಅಕಾಡೆಮಿ ಆಫ್ ಮೆಡಿಕಲ್ ಸೈನ್ಸ್ನಿಂದ ಸದಸ್ಯತ್ವ, MNAMS ಹಾಗೂ 2012ರಲ್ಲಿ ಅಮೆರಿಕಾದ ಐನ್ಸ್ಟೀನ್ ಯೂನಿವರ್ಸಿಟಿ ಫ್ಲಾರಿಡಾದಿಂದ ಗೌರವ ಡಾಕ್ಟರೇಟ್ ವೃತ್ತಿಯಿಂದ ಬೋಧಕರಾಗಿ ವಿವಿಧ ಮೆಡಿಕಲ್ ಕಾಲೇಜಿನಲ್ಲಿ ಹಾಗೂ ಡೆಂಟಲ್ ಹಾಗೂ ನರ್ಸರಿ ಕಾಲೇಜಿನಲ್ಲಿ ಸಹಸ್ರಾರು ವಿದ್ಯಾರ್ಥಿಗಳಿಗೆ 40 ವರ್ಷಗಳಿಂದ ಶರೀರ ಕ್ರಿಯಾಶಾಸ್ತ್ರವನ್ನು ಬೋಧಿಸಿ ಅಚ್ಚುಮೆಚ್ಚಿನ ಗುರುಗಳಾಗಿದ್ದಾರೆ. ಇವರು ಪರೀಕ್ಷಕರಾಗಿ ದೇಶದ 25 ವಿಶ್ವವಿದ್ಯಾಲಯಗಳಲ್ಲಿ ಹಲವಾರು ಬಾರಿ BDS, MBBS, MD, MSc, MPhil ಮತ್ತು PhD ಪರೀಕ್ಷೆಗಳಿಗೆ ಶರೀರ ಕ್ರಿಯಾಶಾಸ್ತ್ರದ ಪರೀಕ್ಷೆಗಾಗಿ ಸೇವೆ ಸಲ್ಲಿಸಿದ್ದಾರೆ. ಇದುವರೆಗೂ 25ಕ್ಕೂ ಹೆಚ್ಚಿನ ದೇಶಗಳನ್ನು ಸಂಚರಿಸಿ ಇವರು ಜಪಾನ್ ದೇಶದಲ್ಲೂ ಕೂಡ ವಿಶ್ವವಿದ್ಯಾಲಯದಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ 2 ವರ್ಷಗಳ ಕಾಲ ಭೇಟಿ ನೀಡಿದ್ದಾರೆ. ಅಷ್ಟೇ ಅಲ್ಲ, ಪ್ರವೃತ್ತಿಯಲ್ಲಿ ಆಕಾಶವಾಣಿ, ಜ್ಞಾನವಾಣಿ ಹಾಗೂ ವಿವಿಧ ಟೆಲಿವಿಷನ್ ಚಾನೆಲ್ಗಳಲ್ಲಿ 100 ಬಾರಿ ಜನಪ್ರಿಯ ಕಾರ್ಯಕ್ರಮಗಳನ್ನು ನೀಡಿ ಕಿರುತೆರೆಯ ಖ್ಯಾತ ಹರಟೆ ಹಾಸ್ಯ ಕಲಾವಿದರು ಕೂಡ ಇವರು. ಇಷ್ಟೇ ಅಲ್ಲ, ಜಪಾನ್ನಲ್ಲಿ ಇರುವಾಗ ಜಪಾನಿ ಭಾಷೆಯಲ್ಲಿ ನಡೆದ ಭಾಷಣ ಸ್ಪರ್ಧೆಯಲ್ಲೂ ಕೂಡ ಇವರು ಬಹುಮಾನವನ್ನು ಪಡೆದಿದ್ದಾರೆ. ಇನ್ನು ವಾಕ್ಚಾತುರ್ಯಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕೆ? ಇನ್ನು ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದ್ರೆ ಶ್ರೀಯುತರು ವಿವಿಧ ದಿನಪತ್ರಿಕೆ, ಮಾಸಿಕ ಪತ್ರಿಕೆ ಹಾಗೂ ಸ್ಮರಣ ಸಂಚಿಕೆಯಲ್ಲಿ 300ಕ್ಕೂ ಹೆಚ್ಚಿನ ಲೇಖನಗಳನ್ನ ಪ್ರಕಟಿಸಿದ್ದಾರೆ. ಅಷ್ಟೇ ಅಲ್ಲದೆ 15 ಜನಪ್ರಿಯ ಪುಸ್ತಕಗಳನ್ನು ಬರೆದು ಈ ಕೃತಿಗಳು 50,000ಕ್ಕೂ ಹೆಚ್ಚಿನ ಪ್ರತಿಗಳು ಈಗಾಗಲೇ ಓದುಗರ ಕೈ ಮುಟ್ಟಿವೆ. ಇದು ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ಇನ್ನು ಇವರಿಗೆ ಸಂದಿರೋ ಪ್ರಶಸ್ತಿಗಳ ಬಗ್ಗೆ ಹೇಳಬೇಕು ಅಂದ್ರೆ ML ಗುಪ್ತಾ ಪ್ರಶಸ್ತಿ, ಮೇಜರ್ ಜನರಲ್ ಭಟಿಯಾ ಪ್ರಶಸ್ತಿ, ರಾಜೀವ್ ಗಾಂಧಿ ಏಕತಾ ಪ್ರಶಸ್ತಿ, IMA ಪ್ರಶಸ್ತಿ, ಸರ್ ಎಂ ವಿಶ್ವೇಶ್ವರಯ್ಯ ಸಂಧಾನ ಪ್ರಶಸ್ತಿ, ಕರ್ನಾಟಕ ಸಾಂಸ್ಕೃತಿಕ ಪರಿಷತ್ನಿಂದ ಹಾಗೂ APPIನಿಂದ 2018 ಸಾಲಿನ ಜೀವಮಾನ ಸಾಧನಾ ಪ್ರಶಸ್ತಿ ಕೂಡ ಇವರಿಗೆ
ಸಲ್ಲಿದೆ. 2018ರಲ್ಲಿ ಕೆಂಗಲ್ ಹನುಮಂತಯ್ಯ ರಾಜ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ಹಾಗೂ ಗೌರವಗಳಿಗೆ ಇವರು ಪಾತ್ರರಾಗಿದ್ದಾರೆ. ಸದ್ಯಕ್ಕೆ ಪ್ರಸ್ತುತ ಡಾಕ್ಟರ್ ಪುತ್ತೂರಾಯರು ಇಂಟರ್ನ್ಯಾಷನಲ್ ಮೆಡಿಕಲ್ ಕಾಲೇಜ್ ಒಂದರಲ್ಲಿ ಶರೀರ ಕ್ರಿಯಾಶಾಸ್ತ್ರದ ಸಂದಕರಾಗಿ ಕಾರ್ಯವನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿರೋದು ನಮ್ಮೆಲ್ಲರ ಭಾಗ್ಯ ಅಂತಾನೆ ಹೇಳ್ಬೋದು. ಹಾಗೆ ಇವರ ಪರಿಚಯನ ನಾನು ಮಾಡಿಕೊಟ್ಟಿದ್ದು ನನಗೆ ಬಹಳಷ್ಟು ಸಂತೋಷ ಆಗ್ತಿದೆ. ಇನ್ನು ಬಹಳಷ್ಟು ನಾವು ಅವ್ರ ಕಡೆಯಿಂದ ಕೇಳೋದು ಬಹಳಷ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೀವನದ ಜಂಜಾಟಗಳ ನಡುವೆ ಸಂತೋಷದಿಂದ ಇರೋದು ಹೇಗೆ ಅನ್ನೋದನ್ನ ಈಗ ಪುತ್ತೂರಾಗಿ ಹೇಳ್ತಾ ಇದ್ದಾರೆ, ಅವ್ರಿಗೆ ವರ್ಗಾಯಿಸ್ತಾ ಇದ್ದಾರೆ. ಶ್ರೀ ಗುರುಭ್ಯೋ ನಮಃ. ಮಾತಿನ ಮನೆಯ ಮೂಲಕ ಅಭಿನಂದನೀಯವಾದ ಕೆಲಸವನ್ನು ಮಾಡುತ್ತಿರ್ತಕ್ಕಂತಹ ಸನ್ಮಾನ್ಯ ಸತ್ಯಪ್ರಸಾದ್ ಅವರಿಗೆ, ರಾಸು ವೆಂಕಟೇಶ್ ಅವರಿಗೆ ಅಭಿನಂದನೆಗಳು. ಹಾಗೂ ನನಗೂ ಈ ಅವಕಾಶವನ್ನು ಕಲ್ಪಿಸಿದ್ದಕ್ಕಾಗಿ ಆಭಾರವನ್ನು. ಅಕ್ಷತಾ ಅವರು ಚೆನ್ನಾಗಿ ಪರಿಚಯ ಮಾಡಿದ್ರು, ಎಲ್ಲ ಕಡೆ ಈಗ ಆಗೋಲ್ಲ. ತುಂಬ ಕಡೆ ಹೋಗಿದ್ದೆ, ಮನೆಯಲ್ಲಿ ಒಂದು ಕಡೆ ಪರಿಚಯ ಮಾಡ್ತಾ ಮಾಡ್ತಾ ಡಾಕ್ಟರ್ ಪುತ್ತೂರಾಯರು ಸೊಗಸಾಗಿ ಮಾತಾಡ್ತಾರೆ. ಗಂಭೀರ ಚಿಂತನೆಗಳಿಗೆ ತಿಳಿ ಹಾಸ್ಯವನ್ನು ಬೆರೆಸಿ, ನಮ್ಮ ಬೀಚಿ ತರ ಪಾಪ ಬೀಚಿ ಸತ್ತೋಗ್ಬಿಟ್ಟು ಹೋಗ್ಬಿಟ್ಟು ತೀರ್ಕೊಂಡ್ರು, ನೆಕ್ಸ್ಟ್ ಇವರೇ. ಇನ್ನೊಂದು ಕಡೆ ಆ ಪರಿಚಯ ಮಾಡೋರು ಬರಲಿಲ್ಲ. ಪರವಾಗಿಲ್ಲ, ಪರಿಚಯವನ್ನು ಮಾಡೋರು ಬರಲಿಲ್ಲ. ಯಾರಿಗೆ ಹೇಳಿಬಿಟ್ಟಿದ್ದಾರೆ ಪರಿಚಯ ಮಾಡಪ್ಪ ಪುತ್ತೂರಾಯರು ಅಂತ. ಅವರಿಗೆ ನನ್ನ ಪರಿಚಯ ಇಲ್ಲ, ನನಗೆ ಅವರ ಪರಿಚಯ ಇಲ್ಲ. ನಾನು ಬಂದುಬಿಟ್ಟಿದ್ದಾರೆ. ಅವ್ರ ಹತ್ರ ಏನು ವಿಷಯ ಇರಲಿಲ್ಲ. ಅವ್ರು ಎದ್ಬಿಟ್ಟು ನಮ್ಮ ಪುತ್ತೂರಾಯರ ಬಗ್ಗೆ ಯಾರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಅವರಿಗೆ ಯಾರು ಗೊತ್ತಿಲ್ಲ ಅಂದಾಗ ನಿಮ್ಮ ಹೆಸರೇನು ಸರ್, ನನಗೆ ಅಂತ ಕೇಳ್ತಾರೆ. ಇಲ್ಲಿ ಚೆನ್ನಾಗಿ ಪರಿಚಯ ಮಾಡಿ. ಆಂಗ್ಲ ಭಾಷೆಯಲ್ಲಿ ಒಂದು ಒಳ್ಳೆ ಮಾತಿದೆ, ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್. ಅದೇ ರೀತಿಯಲ್ಲಿ ಡೋಂಟ್ ಜಡ್ಜ್ ಎ ಫಂಕ್ಷನ್ ಬೈ ದ ನಂಬರ್ ಆಫ್ ದ ಪೀಪಲ್ ಇನ್ ದ ಆಡಿಯನ್ಸ್. ಯಾಕೆಂದ್ರೆ ಕ್ವಾಂಟಿಟಿ ಇಸ್ ವಾಟ್ ಯು ಕೌಂಟ್, ಬಟ್ ಕ್ವಾಲಿಟಿ ಇಸ್ ವಾಟ್ ಯು ಕೌಂಟ್ ಆನ್. ಸಂಖ್ಯೆ ಮುಖ್ಯ ಅಲ್ಲ, ಸತ್ವ ಮುಖ್ಯ. ಅದಕ್ಕೆ ನಿಮಗೆ ಕಲಾಭಿಮಾನಿಗಳಾದ ನಿಮಗೆ ಮೊದಲನೇ ವಂದನೆ. ಬಂಧುಗಳೇ, ಕೆಲವು ಸಭೆಗಳಿಗೆ ಜನರನ್ನು ತರ್ತಾರೆ, ಕೆಲವು ಸಭೆಗಳಿಗೆ ಜನರೇ ಬರ್ತಾರೆ. ನೀವೆಲ್ಲ ತಂದವರಲ್ಲ, ಬಂದವರು. ಬರಲೇಬೇಕು ಅಂತ ಬಂದವರು. ನಾನು ಇವತ್ತು ಆರಿಸಿಕೊಂಡಿರುವ ವಿಷಯ ಜೀವನದಲ್ಲಿ ಸಂತೋಷವಾಗಿರುವುದು ಹೇಗೆ. ಇದರ ಅರ್ಥ ನೀವೆಲ್ಲ ಸಂತೋಷವಾಗಿಲ್ಲ ಅಂತ ಅರ್ಥ ಅಲ್ಲ. ಸಂತೋಷವಾಗಿದ್ದರೆ ಇನ್ನೂ ಸಂತೋಷವಾಗಿರುವುದು ಹೇಗೆ ಅಂತ ಒಂದು ಕಾರಣ. ಎರಡನೇ ಕಾರಣ, ಸತ್ಯವಾಗಿ ಹೇಳ್ತೇನೆ, ಎಲ್ಲರೂ ಸಂತೋಷವಾಗಿರಬೇಕು. ಕೆಲವು ಎಲ್ಲವೂ ಇದ್ದರೂ ಕೂಡ ಎಲ್ಲವೂ ಇದ್ದರೂ ಕೂಡ ಅವರು ಸಂತೋಷವಾಗಿರುವುದಿಲ್ಲ. ಕೆಲವರು ಏನೂ ಅಷ್ಟೊಂದು ಹೇಳುವಂಥದ್ದು ಏನಿದ್ರು ಕೂಡ ಸಂತೋಷವಾಗಿರ್ತಾರೆ. ಇದು ನಾವು ನೋಡೋ ಸತ್ಯ. ಇದ್ದುದನ್ನು ಮರೆತು ಇಲ್ಲದನ್ನು ಬಯಸಿ ಕಳೆದು ಹೋದ ನೆನ್ನೆಗೆ ಇನ್ನು ಬಾರದ ನಾಳೆಗೆ ಚಿಂತಿಸುವವನೇ ಸದಾ ಅಸುಖಿ ಇದೊಂದು ಮಾತು. ಆ ಕಾರಣಕ್ಕಾಗಿ ನಾನಾದ್ರೂ ಅಂದ್ಕೊಂಡೆ, ದಿಸ್ ಇಸ್ ಎ ವೆರಿ ಯೂಸ್ಫುಲ್ ಟಾಪಿಕ್. ಅದ್ರ ಬಗ್ಗೆ ಲೈಕ್ ಬಂಧುಗಳೇ, ಈ ಜಗತ್ತಿಗೆ ಬರುವ ಪ್ರತಿಯೊಂದು ಜೀವಿಯೂ ಕೂಡ 3 ಅವಸ್ಥೆಗಳನ್ನು ಅನುಭವಿಸಲೇಬೇಕು, 3 ಹಂತಗಳನ್ನು ಹಾದು ಹೋಗಲೇಬೇಕು. ಆ 3 ಹಂತಗಳೆಂದರೆ ಜನನ, ಜೀವನ, ಮರಣ. ಇವುಗಳ ಪೈಕಿ ನಾನು ಹೇಳುವ ಒಂದೊಂದು ಮಾತಿಗೂ ಕೂಡ ಒಂದೊಂದು ಮನಭಾರ ಆಗಿದೆ. ಬನ್ನಿ, ಕೂತ್ಕೊಳ್ಳಿ. ಜಾಯಿನ್ ದ ಕ್ರೌಡ್ ಅಂಡ್ ಲಿಸನ್. ಬನ್ನಿ, ಎಲ್ಲ ಕೂತ್ಕೊಳ್ಳಿ ಸರ್.
ಯಾಕೆಂದ್ರೆ ಹೇಳೋದು ಮುಖ್ಯ ಅಲ್ಲ, ಕೇಳೋದು ಕೂಡ ಅಷ್ಟೇ ಮುಖ್ಯ. ಆಸಕ್ತಿ ಆಸಕ್ತರ ಎದುರು ಮಾತನಾಡುವುದೆಂದರೆ ವೀಣೆಯ ತಂತಿಗಳನ್ನು ಮೀಟಿದಂತೆ, ಕೇಳಲು ಆಸಕ್ತಿ ಇಲ್ಲದವರ ಎದುರು ಮಾತಾಡುವುದಂದ್ರೆ ಹೆಣಕ್ಕೆ ಕಚುಕುಡಿ ಇಟ್ಟಂತೆ. ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್. ನಾನು ಹೇಳಿದೆ ನಮ್ಮ 3 ಅವಸ್ಥೆಗಳೆಂದರೆ ಜನನ, ಜೀವನ, ಮರಣ. ನನ್ನ ಮಾತಿನಲ್ಲಿ ಸ್ವಾರಸ್ಯವೂ ಇದೆ, ಸಂದೇಶವೂ ಇದೆ, ವಿನೋದವೂ ಇದೆ, ವಿವೇಕವೂ ಇದೆ. ಅದಕ್ಕೋಸ್ಕರ ದಯವಿಟ್ಟು ಕೇಳಿಕೊಳ್ಳಿ. ಕೊನೆಗೆ ಪ್ರಶ್ನೆಗಳನ್ನು ಕೂಡ ಕೇಳ್ತೇನೆ, ಇಲ್ಲವಾಗ ನಾನೇ ನಿಮ್ಮನ್ನು ಪ್ರಶ್ನೆಗಳನ್ನು ಕೇಳ್ತೇನೆ. ಈ 3 ವಿಚಾರಗಳ ಪೈಕಿ ನಮ್ಮ ಜನನ ಆಕಸ್ಮಿಕ, ಸಾವು ನಿಶ್ಚಿತ, ಆದರೆ ಸಾಯುವವರೆಗಿನ ಬದುಕು ಅನಿವಾರ್ಯ. ವಂಡರ್ಫುಲ್ ಸೆಂಟೆನ್ಸ್. Our birth is incidental, death is inevitable, and living till we die is unavoidable. ಸಾಯೋದು ಬದುಕಲೇಬೇಕಲ್ಲ. ಜನನ ಆಕಸ್ಮಿಕ. ಯಾವ ದೇಶದಲ್ಲಿ ಹುಟ್ಟುತ್ತೇವೆ, ಯಾವ ತಂದೆ ತಾಯಿಗಳಿಗೆ ಮಕ್ಕಳಾಗಿ ಹುಟ್ಟುತ್ತೇವೆ, ಯಾವ ಜಾತಿ ಧರ್ಮದಲ್ಲಿ ಹುಟ್ಟುತ್ತೇವೆ, ನಾವು ಯಾರು ಕೂಡ ಅರ್ಜಿ ಹಾಕಿಕೊಂಡಿಲ್ಲ. ಯಾವುದೋ ಒಂದು ದೇಶದಲ್ಲಿ ಹುಟ್ಟುತ್ತೇವೆ, ಆ ದೇಶದವರಾಗಿ ನಾವು ಬೆಳೀತೇವೆ, ಸಿಟಿಸನ್ಸ್ ಆಫ್ ದಟ್ ಕಂಟ್ರಿ. ಯಾವುದೋ ಒಂದು ಜಾತಿ ಧರ್ಮದಲ್ಲಿ ಹುಟ್ಟುತ್ತೇವೆ, ಆ ಜಾತಿಯವರಾಗಿ ನಾವು ಬೆಳೀತೇವೆ, ಗುರುತಿಸಲ್ಪಡುತ್ತೇವೆ. ನಮ್ಮ ಅಪ್ಪನ ಕಥೆ ಇದೇ ಆಗಿತ್ತು, ಅವರ ಅಪ್ಪನ ಕಥೆ ಇದೇ ಆಗಿತ್ತು. ಮೊಬೈಲ್ ಸ್ವಲ್ಪ ಎಲ್ಲ ಆಫ್ ಮಾಡಿ ದಯವಿಟ್ಟು. ಹಾಗಿರುವಾಗ ಈ ಜಾತ್ಯಾಧಾರಿತ ಲೆಕ್ಕಾಚಾರ ಯಾರು ಕೂಡ ಈ ಜಾತಿಗೊಂದು ಅರ್ಜಿ ಹಾಕಿಕೊಂಡಿಲ್ಲ. ನಾನು ಈ ಜಾತಿ ಹುಟ್ಟಿಸುತ್ತೆ ಯಾರು ಹಾಕಿಕೊಳ್ಳಿ. ಈ ಕಾರಣಕ್ಕಾಗಿ ಬಂಧುಗಳೇ, ಜಾತ್ಯಾಧಾರಿತ ಎಲ್ಲಾ ಲೆಕ್ಕಾಚಾರಗಳು ನನ್ನ ದೃಷ್ಟಿಯಲ್ಲಿ ಇವತ್ತಿನ ಪ್ರಜಾವಾಣಿಯಲ್ಲಿ ಅದನ್ನೇ ಹೇಳಿದ್ದೇನೆ ನನ್ನ ಫಂಕ್ಷನ್, ಎಲ್ಲವೂ ಅಸಮಂಜಸ, ಅವೈಜ್ಞಾನಿಕ. ದೇ ಆರ್ ಅನ್ಫೇರ್, ಅನ್ಸೈಂಟಿಫಿಕ್. ಪ್ರಾಣ ಹೋಗುವ ಸಂದರ್ಭ ಬಂದರೆ ಬಟ್ಟೆ ರಕ್ತ ಶೆಟ್ರಿಗೂ ಆಗುತ್ತೆ, ಶೆಟ್ರಿ ರಕ್ತ ಬಟ್ಟರಿಗೂ ಆಗುತ್ತಲ್ವ. ಹಾಗಿರುವಾಗ ಜಾತಿ ಲೆಕ್ಕಾಚಾರಗಳದ್ದು ನಾವು ಮೆಟ್ಟಿ ಮೀರಿರಬೇಕು. ಈ ದೇಶದಲ್ಲಿ ಏನಾದರೂ ಜಾತಿ ಲೆಕ್ಕಾಚಾರಗಳನ್ನು ಮೆಟ್ಟಿ ಮೀರಿ ಅದನ್ನು ಬದಿಗಿಟ್ಟು ವ್ಯಕ್ತಿಯ ಅರ್ಹತೆ, ಯೋಗ್ಯತೆ, ಅವನ ಪ್ರತಿಭೆಗೆ ಅನುಸಾರವಾಗಿ ಇಫ್ ಯು ಪುಟ್ ದ ರೈಟ್ ಮ್ಯಾನ್ ಫಾರ್ ದ ರೈಟ್ ಜಾಬ್, ಎನಿ ಕಂಟ್ರಿ ಆಫ್ ದಿಸ್ ಕಂಟ್ರಿ ವಿಲ್ ಬಿಕಮ್ ಎ ಹೆವನ್. ಇದು ಸತ್ಯವಾದ ಮಾತು. ಹಾಗೆ ಆಗ್ತಾ ಇದೆ. ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅವ್ರು ಅಲ್ಲಲ್ಲಿ ಇಲ್ಲ, ಯಾರ್ಯಾರು ಎಲ್ಲೆಲ್ಲಿ ಇರ್ಬಾರ್ದು ಅಲ್ಲಲ್ಲಿ ದೂರ್ಕೊಂಡಿದ್ದಾರೆ. ಕ್ರಿಮಿನಲ್ ರೆಕಾರ್ಡ್ ಇದ್ದವರು ಗೃಹ ಮಂತ್ರಿಗಳಾಗ್ತಾರೆ, SSLC ಫೈಲ್ ಆದವರು ಹೈಯರ್ ಮಿನಿಸ್ಟರ್ ಆಫ್ ಎಜುಕೇಶನ್ ಆಗ್ತಾರೆ. ಇದು ದೇಶದ ದೂರ. ಒನ್ ಸಿಂಪಲ್ ಪ್ರಿನ್ಸಿಪಲ್, irrespective of caste and community, put the right man for the right job, the country will progress within no time. That is the real truth. ಇದೆ, ನಮ್ಗೆಲ್ಲರೂ ಜಾತಿ ಇದೆ, ಇದ್ಕೊಳ್ಳಿ ಬಿಡಿ. ಇದರಲ್ಲಿ ಮನೆಯೊಳಗೆ ಬಿದ್ದುಕೊಂಡಿರಲಿ. ಮನೆಯಿಂದ ಆಚೆಗೆ ಬರುವಾಗ ನಾನು ಜಾತಿ ಆಗ್ತದೆ. ನನ್ನ ಜಾತಿ ಒಂದೇ ಜಾತಿ, ಅದು ಮಾನವ ಜಾತಿ. ನನ್ನ ಕುಲ ಒಂದೇ ಕುಲ, ಮನುಜ ಕುಲ. ನನ್ನ ಧರ್ಮ ಒಂದೇ ಧರ್ಮ, ಅದುವೇ ಮಾನವ ಧರ್ಮ. ಪತಿತಂ ಪತಂತಂ ಪತಿಶಂತಂ ಏವಂತರತಿ ಸಧರ್ಮ. ಪತಿತಂ ಕೆಳಗೆ ಬಿದ್ದವನನ್ನು, ಪತಂತಂ ಬೀಳುತ್ತಿರುವವನನ್ನು, ಪತಿಶಂತಂ ಬೀಳಲಿರುವವರನ್ನು ಮೇಲಕ್ಕೆತ್ತುವುದೇ ನಿಜವಾದ ಧರ್ಮ. ಅದುವೇ ನಮ್ಮ ಮಾನವ ಧರ್ಮ, ಅದೇ ಒಂದೇ ಧರ್ಮ. ಆಮೇಲೆ ನಮ್ಮೆಲ್ಲರ ದೇವರು ಒಂದೇ ಸರ್. ನಿಮ್ಮ ದೇವರ ಯಾವ ದೇವರ ತೆಗಿಬೇಡ, ಎಲ್ಲ ಮೂರ್ಖತನ. ನಾವೇ ಸೃಷ್ಟಿಸಿದ ದೇವರುಗಳು ಅನೇಕ, ಆದರೆ ನಮ್ಮನ್ನು ಸೃಷ್ಟಿಸಿದ ದೇವರು ಒಬ್ಬನೇ. ದರ್ ಇಸ್ ನೋ ಡೌಟ್ ಇಟ್. ಈಗ ಯಾವ ಆಕಾರ ಕೊಡಿ, ಯಾವ ಹೆಸರು ಕೊಡಿ, ಯಾವ ಥರ ಪೂಜೆ ಮಾಡಿ, ಇಟ್ಸ್ ಆಲ್ ಮೆಟೀರಿಯಲ್. ಆ ಕಾರಣಕ್ಕಾಗಿ ಒಂದು ಜಾತಿ ಇದೆ, ನಾವು ಯಾರು ಉದ್ಭವತಿಗಳಲ್ಲ. ಇದುಕೊಳ್ಳಿ. ಯಾವ ರೀತಿ ನಾವು ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿಯನ್ನು ಹೊರಗೆ ಬಿಟ್ಟು ಹೋಗುತ್ತೇವೋ, ಹಾಗೆ ಮನೆಯಿಂದ ಆಚೆ ಬರುವಾಗ ಜಾತಿ ಧರ್ಮದ ಲೆಕ್ಕಾಚಾರ ಬಿಟ್ಕೊಂಡು ಬರಬೇಕು. ಆಗಲೇ ನಾವು ಸಂತೋಷದಿಂದ ಇರಲು ಸಾಧ್ಯ. ಇಸ್ ಅ ಬೇಸಿಕ್ ಪಾಯಿಂಟ್. ಅದೇ ರೀತಿ ನಮ್ಮ ಸಾವು ನಿಶ್ಚಿತ. ಜಾತಸ್ಯ ಮರಣೋದ್ಧವ. ಹುಟ್ಟಿದವನಿಗೆ ಸಾವು ತಪ್ಪಿದ್ದರೆ ಬುಧನನ್ನು ಯಾರೋ ಅಂತ ತಾಯಿ ಕೇಳ್ತಾರಂತೆ, ಸತ್ವದ ಮಗುವನ್ನು ಬದುಕಿಸ್ಕೊಡು ಅಂತ. ಆಗ ಯಾವ ಮನೆಯಲ್ಲಿ ಸಾಸಿವೆ ಇಲ್ಲದ ಮನೆಯಿಂದ ಸಾಸಿವೆ ದಾರ ಅಂತ ಹೇಳಕ್ಕೆ ಒಂದು ಸಾಧ್ಯವಿಲ್ಲವೋ, ಹಾಗೆ ಸತ್ವವನ್ನು ಬದುಕಿಸಿದಾಗ ಅವೆಲ್ಲ ಯಾವ ಆಲ್ ಆಫ್ ಕಮ್ ಟು ಗೋ, ನಾಟ್ ಟು ರಿಮೈನ್. ದಟ್ಸ್ 100%. ಸಾಯಲೇಬಾರ್ದ್ರೆ ಹುಟ್ಟಲೇಬಾರ್ದು. ಹುಟ್ಟಿದ್ರೆ ಸಾವು ನಿಶ್ಚಿತ ಅಲ್ವೇ. ಒಮ್ಮೆ
ಸಾವು ಬದುಕನ್ನು ಕೇಳ್ತಂತೆ. ಎಲೆ ಬದುಕೇ, ಜನರಿಗೆ ನೀನಂದ್ರೆ ಬಹಳ ಪ್ರೀತಿ, ಬಹಳ ಇಷ್ಟ, ನಿನ್ನನ್ನು ಎಲ್ಲರೂ ಪ್ರೀತಿ ಮಾಡ್ತಾರೆ, ನನ್ನನ್ನು ಕಂಡ್ರೆ ಎಲ್ಲರಿಗೂ ಭಯ, ಅದ್ಯಾಕೆ? ಆಗ ಬದುಕು ಹೇಳಿತು, ಅದು ಹಾಗಲ್ಲ, ನಾನಾದರೂ ಒಂದು ಸುಂದರ ಸುಳ್ಳು, ನೀನೊಂದು ಕಠೋರ ಸತ್ಯ ಅಂತ ಹೇಳ್ತಾರೆ. ಹಲವಾರು ವರ್ಷಗಳ ಕಾಲ ನೆರಳು ನೀಡಿದ ಮರ ತೊಲೆಯಾಗಿ ಬಿದ್ದಿತ್ತು, 100 ವರ್ಷ. ಆದರೆ ಹಲವಾರು ವರ್ಷಗಳ ಕಾಲ ಬಾಳಿ ಆಳಿದ ಅರಸ ಹೆಣವಾಗಿ ಉಳಿಯಲಿಲ್ಲ 3 ದಿವಸ. ಕವಿ ಜಗನಾಡಿದವರು ಮಾತು. ಇವತ್ತಿನ ವೃತ್ತಪತ್ರಿಕೆ ಅದು ಎಂಥ ಅದ್ಭುತ ವೃತ್ತಪತ್ರಿಕೆ ಆದರೂ ಕೂಡ ನಾಳೆಗೆ ಅದು ರದ್ದಿ. ಇವತ್ತಿನ ಮನುಷ್ಯ ಇಂಥ ದೊಡ್ಡ ಮನುಷ್ಯನೇ ಆಗಿದ್ರು ಕೂಡ ಅವರ ಪ್ರಾಣ ಹೋದ ಮೇಲೆ ಅವರು ಅಲ್ಲ ಅದು ಒಂದು ನಾರುವ ಹೆಣ. ಮನೆಯ ಹೊರಗೆ ಒಳಗೆ ಉರಿ ಹಾಕಿದರೆ ಸಂತಸ ಸಂಭ್ರಮ, ಮನೆಯ ಹೊರಗೆ ಉರಿ ಹಾಕಿದರೆ ಶೋಕ ಮರಣ, ಸಾವು ನಿಶ್ಚಿತ. ಆದರೆ ಒಂದು ವಿಶೇಷವಾದಂತಹ ಒಂದು ಪಾಯಿಂಟ್ ತಾವು ನೆನಪಿಟ್ಟುಕೊಳ್ಬೇಕು. ಅದೇನೆಂದರೆ ನಮಗೆಲ್ಲರಿಗೂ ಕೂಡ, ಯಾರಿಗೂ ಕೂಡ ನಾನು ಎಲ್ಲಿ ಸಾಯ್ತೇನೆ, ಯಾವಾಗ ಸಾಯ್ತೇನೆ, ಹೇಗೆ ಸಾಯ್ತೇನೆ ಅಂತಕ್ಕಂಥದ್ದು ಗೊತ್ತಿಲ್ಲದ ವಿಷಯ. ಆಲ್ ಆಫ್ ಅಸ್ ಡು ನಾಟ್ ನೋ ವೆನ್ ವಿ ಆರ್ ಗೋಯಿಂಗ್ ಟು ಡೈ, ವೇರ್ ವಿ ಆರ್ ಗೋಯಿಂಗ್ ಟು ಡೈ ಅಂಡ್ ಹೌ ವಿ ಆರ್ ಗೋಯಿಂಗ್ ಟು ಡೈ. ನನ್ ಆಫ್ ಅಸ್ ನೋ ಇಟ್. ಗೊತ್ತಿದ್ರೆ ಎಲ್ಲ ಲೆಕ್ಕ ಮಾಡ್ಕೊಂಡಿರೋದು, ಅದು ಭಗವಂತನ ಒಂದು ವಿಷಯ, ಅದು ಯಾರಿಗೂ ಗೊತ್ತಿಲ್ಲ. ಆದರೆ ನಾವು ಕಮಿಂಗ್ ಟು ಅಲ್ಲಿ ಹಳ್ಳ ಬರ್ತೈತೆ, ನಾನು ಈಗಲೂ ಪಂಚೆ ಮೇಲೆ ಕಟ್ಕೊಳ್ಬೇಕಾ? ಬೇಡ. ನಾನು ನಾಳೆ ಸಾಯ್ಲಿಕ್ಕಿದ್ದೆ ಅಂದ್ರೆ ನಾನು ಇವತ್ತು ಸತ್ತವರಾಗಿರೋಕ್ಕಾಗತ್ತಾ? ಇಲ್ವಲ್ಲ. ಐ ಹ್ಯಾವ್ ಟು ಲಿವ್ ಅಂಡ್ ಲಿವ್ ಹ್ಯಾಪಿಲಿ. ಅದು ಬಹಳ ಮುಖ್ಯವಾದ. ಮರಣದಿ ಮುಂದೆ ಭೂತವೇ ಪ್ರೇತವೇ ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಬಾಳುವ ಜೀವನ ಮಂತ್ರಿ ಬಂದ ಜಿಗಿಯಲಿಲ್ಲ. ಎಂತಹ ಅದ್ಭುತವಾದ ಮಾತು. Therefore, ನನ್ನ ಬಂಧುಗಳೇ, aim of life is not only to go to the unseen heaven, but to create a heavenly atmosphere when you are alive. ಯಾರು ಬಂದು ಹೇಳಿದ್ದಾರೆ ಸರ್? ಎಲ್ರಿ ಹೆವನ್ ಅಂದ್ರೆ ಏನು ಸರ್? 5 ಸ್ಟಾರ್ ಹೋಟೆಲ್ ಇದ್ದಾರೆ, ಯಾರು ಬಂದು ಹೇಳಿದ್ದಾರೆ? ಅದೆಲ್ಲ ಕಲ್ಪನೆಗಳು. ನೀವು ಕೆಟ್ಟ ಕೆಲಸ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡ್ತಿರ್ಬ ಅನ್ನೋದಕ್ಕೆ ಈ ರೀತಿ ಕಲ್ಪನೆಗಳಾಗಿದೆ ಹೊರತು nobody has seen hell or heaven. The goal of life is to live the full span of the years granted by God in health and happiness. That is the goal. ಜೀವನದ ಉದ್ದೇಶ ನಾನು ಸಂತೋಷವಾಗಿರಬೇಕು, ನಾನು ಆರೋಗ್ಯವಂತರಾಗಿರಬೇಕು, ಆ ಜೀವನದಲ್ಲಿ ಕಳಿಬೇಕಾದ. ಆ ಕಾರಣಕ್ಕಾಗಿ ನಾನು ಈ ವಿಷಯವನ್ನು ಹಂಚಿಕೊಂಡೆ. ಜೀವನದಲ್ಲಿ ಸಂತೋಷವಾಗಿರುವುದು ಹೇಗೆ? ಬಂಧುಗಳೇ, ಮೊದಲ ಬಾರಿಗೆ ಕಣ್ಣರೆಪ್ಪೆ ತೆರೆದರೆ ಅದು ಜನನ, ಕೊನೆಯ ಬಾರಿಗೆ ಕಣ್ಣರೆಪ್ಪೆ ಮುಚ್ಚಿದರೆ ಅದು ಮರಣ. ಈ ತೆರೆದು ಮಚ್ಚ ಕ್ಷಣಗಳೇ ಜೀವನ. ಎಲ್ಲರ ಆಸೆ ಜೀವನದಲ್ಲಿ 3 ಸರ್ ಮೇಡಮ್. 1, ನನ್ನ ಜೀವನ ಸುದೀರ್ಘವಾಗಿರಬೇಕು. 2, ನನ್ನ ಜೀವನ ಸಾರ್ಥಕವಾಗಿರಬೇಕು. 3, ನನ್ನ ಜೀವನ ಸಂತೋಷಮಯವಾಗಿರಬೇಕು. These are the only 3 aspects of every human being. I want to live long. I want to live a very purposeful life and live a happy life. ಜೀವನ ಸುದೀರ್ಘವಾಗಿರಬೇಕು. ಯಾರಿಗೆ ಸಾಲಿಗೆ ಇಷ್ಟ ಇದೆ? 99 ವರ್ಷದ ಮುದುಕಿ ಅನಾರೋಗ್ಯದಿಂದ ಬಿದ್ದಿದ್ದಾಳೆ. ಡಾಕ್ಟರ್ ಬಂದು ಹೇಳಿದಾಳೆ, ಇದು ಮುಗಿತ ಕತೆ, ನಿಮ್ಮ ಮನೆ ಮಕ್ಕಳಿಗೆಲ್ಲ ಹೇಳಿದಾರೆ ವ್ಯವಸ್ಥೆಯನ್ನು ಮಾಡಿ, ಅಂತ್ಯ ಸಂಸ್ಕಾರ ವ್ಯವಸ್ಥೆಯನ್ನು ತಯಾರು ಮಾಡಿಕೊಳ್ಳಿ, ಇನ್ನೇನು ಹೆಚ್ಚು ಕ್ಷಣ ಉಳಿಯೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಡಾಕ್ಟರ್ ಹೇಳಿ ಹೋಗಿದ್ದಾರೆ. ಆದ್ರೂ ಕೂಡ ಮಕ್ಕಳು ಮೊಮ್ಮಕ್ಕಳು ಮನೆ ಮಕ್ಕಳು ಬಂದು ಅಜ್ಜಿಯನ್ನು ಕೇಳ್ತಾರೆ, ಅಜ್ಜಿ ನಿಂದು ಏನಾದ್ರೂ ಕೊನೆಯ ಆಸೆ ಇದೆಯೋ ಹೇಳು. ಆಗ ಅಜ್ಜಿ ಹೇಳ್ತಾಳೆ, ಮೂರ್ಖರೇ, ಸಮಯವನ್ನು ವ್ಯಕ್ತ ಮಾಡಿಬಿಡಿ, ಈ ಡಾಕ್ಟರ್ಗಿಂತ ಇನ್ನೂ ಒಳ್ಳೆ ಡಾಕ್ಟರ್ ಇದ್ರೆ ಅವರನ್ನು ಕರ್ಕೊಂಡು ಬನ್ನಿ. ಜೀವ ಅಷ್ಟು ಹೋಗ್ಲಿಕ್ಕೆ ಬೇಗ ಹೋಗ್ಲಿಕ್ಕೆ ಬಿಡೋದಿಲ್ಲ. ಜೀವ ಸುದೀರ್ಘವಾಗಿದ್ದರೆ ಏನು ಮಾಡಬೇಕು? ನೆಕ್ಸ್ಟ್ ಪಾಯಿಂಟ್ ಅದೇ. ಯಾಕಂದ್ರೆ ಒಂದು ಆರೋಗ್ಯ, ಒಂದು ಸಂತೋಷದ ಒಂದು ಮೂಲ ಲಕ್ಷಣ ಎಂದರೆ ಹೆಲ್ತ್. ಇಫ್ ಯು ಆರ್ ಹೆಲ್ತಿ ಯು ವಿಲ್ ಬಿ ಹ್ಯಾಪಿ, ಅಂಡ್ ಇಫ್ ಯು ಆರ್ ಹ್ಯಾಪಿ ಯು ವಿಲ್ ಬಿ ಹೆಲ್ತಿ. ಅದು ಒಂದಕ್ಕೊಂದು ಇಂಟರ್ ರಿಲೇಟೆಡ್. ಅದಕ್ಕೋಸ್ಕರ ಆರೋಗ್ಯದ ಬದುಕು. ಯಾರಿಗೆ ಆರೋಗ್ಯ ಬೇಡ? ಲವಲವಿಕೆಯಿಂದ ಇರ್ಬೇಕು ನೋಡಿ. ಸಕಲ ಸೌಭಾಗ್ಯಗಳಲ್ಲಿ ಸರ್ವಶ್ರೇಷ್ಠವಾಗಿದ್ದ ಆರೋಗ್ಯ ಭಾಗ್ಯ, 2 ಮಾತೇ ಇದೆ. ಮನೆಯಲ್ಲಿ ಮೂಟೆ ಅಕ್ಕಿ ಬಿದ್ದಿದೆ, ಅದರ ಒಂದು ತುತ್ತು ಅನ್ನ ಊಟ ಮಾಡೋದಿಲ್ಲ. ಮೂತ್ರ ಸಿಹಿ, ರಕ್ತ ಸಿಹಿ, ಜೀವನ ಕಹಿ, ಆರೋಗ್ಯ ನಹಿ, ಯಾರಿಗೆ ಬೇಕು? ಡಬ್ಬಿ ತುಪ್ಪ ಇದೆ, ಒಂದು ಚಮಚ ತುಪ್ಪ ತಿನ್ನೋಗಿಲ್ಲ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್. ಏನ್ ಬಂತು ಆ ಡಬ್ಬಿ ತುಪ್ಪ ಇಟ್ಕೊಂಡು? ತುಪ್ಪ ತಿಂದ್ರೆ ದಪ್ಪ, ಉಪ್ಪು ತಿಂದ್ರೆ BP, ಸೊಪ್ಪು ತಿಂದ್ರೆ ಸಾಯ್ಬೇಕು. ನೀವು ತಿನ್ನೋದು ನೋಡಿ ನಾನು ಸಂತೋಷ ಪಡ್ತೀವಿ. ಯಾವ ಸಂತೋಷ ಅಲ್ವಾ?
ಅದಕ್ಕೆ ನೋಡಿ, ಯಾರು ಸಿಕ್ಕಿದ್ರೆ ನಾವು ಹಿರಿಯರು ಮಾಡೋ ಮೊದಲ ಆಶೀರ್ವಾದ ಏನು ಸರ್? ಆಯುರಾರೋಗ್ಯ ಪ್ರಾಪ್ತಿ ವಸ್ತು. ಅದಕ್ಕೆ ದೊಡ್ಡ ಆಶೀರ್ವಾದವೇ ಬೇರೆ ಇಲ್ಲ. ನಿನಗೆ ಭಗವಂತ ಒಳ್ಳೆ ಆಯುಷ್ಯವನ್ನು ಕೊಡ್ಲಿ, ಒಳ್ಳೆ ಆರೋಗ್ಯನೂ ಕೊಡಲಿ, ಅದಕ್ಕೆ ದೊಡ್ಡ ಆಶೀರ್ವಾದವೇ ಬೇರೆ. ಯಾರು ಸಿಕ್ಕಿದ್ರು ಕೂಡ ನಾವು ಮೊದಲ ಪ್ರಶ್ನೆ ಏನು ಕೇಳ್ತೇವೆ ಸರ್? ಹೇಗಿದ್ದೀರಿ, ಆರೋಗ್ಯವಾಗಿದ್ದೀರಾ? ಅದು ಮೊದಲ ಪ್ರಶ್ನೆ. ಅದು ಅತ್ಯಂತ ಶ್ರೇಷ್ಠವಾಗಿತ್ತು. ನಾನು ಮೊನ್ನೆ ಯಾರನ್ನು ಒಬ್ಬರನ್ನು ಕೇಳಿದೆ, ಹೇಗಿದ್ದೀರಿ? ಪಾಪ ಅವರಿಗೆ ಸ್ವಲ್ಪ ಕನ್ನಡ ಇಂಗ್ಲಿಷ್ ಭ್ರಮೆ. ಈ ಕೆಲವರಿಗೆ ಇರಬೇಕು ಕನ್ನಡದಲ್ಲಿ ಮಾತಾಡಬೇಕಿದ್ರೆ ಅದಕ್ಕೆ ಒಳ್ಳೆ ಯೋಗ್ಯತೆ ಬೇಕು, ಒಳ್ಳೆ ಯೋಗದ ಬೇಕು. ಎಷ್ಟು ಮಾತಾಡ್ತಾರೆ ಈಗಿನ ಕಥೆಗಳು ಕೇಳಿಬಿಡಿ. ನನ್ನ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆಲ್ಲ ಇಂಗ್ಲಿಷ್ ಮಿಕ್ಸ್ ಮಾಡಿದ್ರೆ ಭಾರಿ ದೊಡ್ಡವರು ಅಂತ ಕೇಳಿಕೊಳ್ಳಿ ಸರ್. ಇಂಗ್ಲಿಷ್ ಮಿಕ್ಸ್ ಮಾಡಿದ್ರೆ ಭಾರಿ ಶ್ರೇಷ್ಠ ಅಂತ ಅವರ ಮಾತು. ನನ್ನೊಬ್ಬ ಸ್ಟೂಡೆಂಟ್ ಇದ್ದಾರೆ, ಕೇಳಿದೆ ನಿನ್ನ ಹೆಸರೇನಪ್ಪ? ಆಗ ಅವ್ರು ಹೇಳ್ತಾರೆ, ಸರ್ ನನ್ನ ಹೆಸರು ಚರಣ್ ಡಿ. ಏನು ಗೊತ್ತಾ, ಅವನ ಹೆಸರು ಚರಣ್ ಡಿ ಸೇರಿಸ್ಬಿಟ್ಟಿದ್ದಾರೆ, ಚರಣ್ ಡಿ. ಇನ್ನೊಂದು ಹುಡುಗಿ ಹೆಸರು ಕೇಳಿದೆ, ನಿನ್ನ ಹೆಸರೇನಮ್ಮ? ಪ್ರೀತಿ ಸಿ ಸರ್. ಪ್ರೀತಿ ಸಿ. ಪ್ರೀತಿ ಇಲ್ಲಪ್ಪ, ನಾನು ಮದುವೆ ಆಗಿದೆ ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ ಸರ್. ಹೀಗೆ ಕೆಲವರಿಗೆ ಇಂಗ್ಲಿಷ್ ಮಿಕ್ಸ್ ಮಾಡಿ, ಕೆಲವರಿಗೆ ಏನಪ್ಪಾ ಅಂದ್ರೆ ಬರೀ ಇಂಗ್ಲಿಷ್ ಅಲ್ಲಿ ಮಾತಾಡಿದರೆ ತುಂಬಾ ಹೈಫೈ, ಭಾರಿ ಹೈ ಲೆವೆಲ್ ಜನ ಅಂತ ಒಂದು ಭ್ರಮೆ. ಒಬ್ಬರನ್ನ ಕೇಳಿದೆ ಬಂದೆ, ಹೇಗಿದ್ದೀರಿ ಸರ್? ಅವ್ರು ಹೇಳಬೇಕಾಗಿದ್ದು, ಸರ್ ಕೂತ್ಕೊಳ್ಳಿ, ನನ್ನ ಬುದ್ಧಿ ಭದ್ರವಾಗಿದೆ, ನನ್ನ ಗಂಟಲು ಚೆನ್ನಾಗಿದೆ, ನನ್ನ ಸೊಂಟ ನೆಟ್ಟಾಗಿದೆ ಅಂತ ಹೇಳ್ಬೇಕಾಗಿತ್ತು. ಅವ್ರು ಹಾಗೆ ಇಲ್ಲೇ ಇಲ್ಲ. ಅವ್ರು ಹೇಳ್ತಾರೆ, ಪುತ್ರರೇ, ಐ ಆಮ್ ಮೆಂಟಲಿ, ಗಂಟಲಿ, ಸೊಂಟಲಿ ಸ್ಟ್ರಾಂಗ್ ಅಂತ. ಮೆಂಟಲಿ, ಗಂಟಲಿ, ಡೆಂಟಲಿ, ಸೊಂಟಲಿ ಸ್ಟ್ರಾಂಗ್ ಅಂತ. ಆಚೆ ಇಂಗ್ಲಿಷ್ ಇಲ್ಲ, ಕನ್ನಡ. ಅದಕ್ಕೋಸ್ಕರ ಆರೋಗ್ಯ ಭಾಗ್ಯ ಬಹಳ ಶ್ರೇಷ್ಠವಾದ ಭಾಗ್ಯ. ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯಮಂ ಮೂಲಮಂ ಉತ್ತಮಂ ಶರೀರ ಮಾಧ್ಯಮಂ ಕನುಧರ್ಮ ಸಾಧನ. ಇಫ್ ಎಟ್ ಆಲ್ ಇಷ್ಟು ಜನ ಕೆಲಸ ಮಾಡ್ತಾರೆ, ಒಳ್ಳೆ ಆರೋಗ್ಯ ಇದ್ದಕ್ಕೆ ಪ್ರಸಾದ್ ನೋಡಿ ಈ ವಯಸ್ಸಲ್ಲಿ ಹೇಗೆ ಕೆಲಸ ಮಾಡ್ತಾರೆ, ಯಾಕೆ ಆರೋಗ್ಯ ಇದೆ ಸರ್. ಸಾಕು ಸರ್, ಕೂತ್ಕೊಳ್ಳಿ. ನಾನು ಯಾಕೆ ನಿಮಗೆ ಹೇಳಿದೆ ಅಂದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಲ್ಪನೆ ಕೊಡಬೇಕಾದ್ರೆ, ಫಸ್ಟ್ ಕ್ವಶನ್, ಆರೋಗ್ಯ ಅಂದರೆ ಏನು? ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯವೆಂದರೆ ಕಣ್ಣಿಗೆ ಕಾಣುವ ರೋಗರುಜಿನಗಳು ಇಲ್ಲವೆಂದು ಮಾತ್ರಕ್ಕೆ ಒಬ್ಬ ವ್ಯಕ್ತಿ ಆರೋಗ್ಯವಂತನೇ ಮಾತ್ರ ಅಲ್ಲ, ಅವನ ವಯಸ್ಸು ಮತ್ತು ವೃತ್ತಿಗೆ ತಕ್ಕಂತಹ ಲವಲವಿಕೆಯನ್ನ, ಶಾರೀರಿಕ ಮಾನಸಿಕ ಲವಲವಿಕೆಯನ್ನು ಹೊಂದಿರುವುದೇ ನಿಜವಾದ ಆರೋಗ್ಯ. ದಟ್ ಈಸ್ ದ ಡೆಫಿನೇಷನ್ ಆಫ್ ಹೆಲ್ತ್. ರವಿಶಂಕರ್ ಗುರುಜಿ ಮಾತ್ರ ತುಂಬಾ ಸುಂದರವಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಹೆಲ್ತ್ ಈಸ್ ಎ ಸ್ಟೇಟ್ ಆಫ್ ಡಿಸೀಸ್ ಫ್ರೀ ಬಾಡಿ. ಇದು ಅದ್ಭುತವಾದ ಸೆಂಟೆನ್ಸ್. ಇದು ಸಿಗ್ಲಿಕ್ಕಿಲ್ಲ ನಿಮಗೆ, ನಾನೆಲ್ಲ ಆಮೇಲೆ ಸರಿ ಮಾಡುವ, ನಿಲ್ಲಿಸಿ. ಅಲ್ಲ, ಕೇಳುದಿಲ್ಲ ಅಂತ. ಆಯ್ತು, ಅದಕ್ಕೋಸ್ಕರ ಆಫ್ ಮಾಡಿ, ಖಂಡಿತ ಆಫ್ ಮಾಡಿ. ನನಗೂ ಬೇಕಿತ್ತು, ಯಾಕೆಂದ್ರೆ ನನಗೆ ಈ ಗಲಾಟೆಗಳೆಲ್ಲ ಆಗೋದಿಲ್ಲ. ರವಿಶಂಕರ್ ಗುರುಜಿ ಸರ್ ಒಂದು ಅದ್ಭುತವಾದ ಡೆಫಿನೇಷನ್ ಹೇಳ್ತಾರೆ ಆರೋಗ್ಯದ ಬಗ್ಗೆ. ಐ ಆಲ್ವೇಸ್ ಲವ್ ಇಟ್. ಅವ್ರು ಏನು ಹೇಳಿದ್ರು ಗೊತ್ತಾ? ಆರೋಗ್ಯವೆಂದರೆ ಡಿಸೀಸ್ ಫ್ರೀ ಬಾಡಿ, ಎ ಸ್ಟ್ರೆಸ್ ಫ್ರೀ ಮೈಂಡ್ ಅಂಡ್ ಎ ಸಾರೋ ಫ್ರೀ ಸೋಲ್. ಐ ಕ್ಯಾನ್ ಸ್ಪೀಕ್ ಫಾರ್ 1 hour. ರೋಗರಹಿತ ಶರೀರ, ದುಗುಡರಹಿತ ಮನಸ್ಸು, ದುಃಖರಹಿತ ಆತ್ಮ. ಇದರ ಅರ್ಥ ಏನಂತ ಸರ್? ಆರೋಗ್ಯದ ನಿಮ್ಮ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ, ನಿಮ್ಮ ಮಾನಸಿಕ ಆರೋಗ್ಯ, ನಿಮ್ಮ ಆತ್ಮದ ಆರೋಗ್ಯ. ಯಾಕೆಂದ್ರೆ ನಾನು ಅಂದ್ರೆ ನಿಮ್ಮ ಕಣ್ಣಿಗೆ ಕಾಣುವ ನಾನು ಮಾತ್ರವಲ್ಲ. ಇದು ಸಿದ್ದೇಶ್ವರ ಸ್ವಾಮಿಯವರು ಹೇಳ್ತೇವೆ, ತಮ್ಮ ನಾನಂದ್ರೆ ನಿಮ್ಮ ಕಣ್ಣಿಗೆ ಕಾಣುವ ನಾನು ಮಾತ್ರ ಅಲ್ಲವೋ, ನಾನು ಎಂದರೆ ನಿನ್ನ ಕಣ್ಣಿಗೆ ಕಾಣುವ ನಾನು, ನಿನ್ನ ಕಣ್ಣಿಗೆ ಕಾಣುವ ನನ್ನ ಮನಸ್ಸು, ಹಾಗೆ ಈ ದೇಹದಲ್ಲಿ ಅಂತರ್ಗತವಾಗಿದ್ದ ಪರಮಾತ್ಮನ ಅಂಶವಾದ ಆತ್ಮ, ಅದು ನಾನು. ಅದಕ್ಕೋಸ್ಕರ ಪ್ಲೀಸ್ ರಿಮೆಂಬರ್, ಹೆಲ್ತ್ ಈಸ್ ದ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಅಂಡ್ ಆತ್ಮದ ಆರೋಗ್ಯ. ಅದುವೇ ನಿಜವಾದ ಆರೋಗ್ಯ. ಈ ಮೂರರ ಅವಶ್ಯಕತೆಗಳು ಕೂಡ ಬೇಕು, ಅದನ್ನು ನಾನು ಆಮೇಲೆ ಹೇಳ್ತೇನೆ. ಅದು ಆರೋಗ್ಯ. ಇನ್ನು ಆರೋಗ್ಯವನ್ನು ರೂಪಿಸುವ ಅಂಶಗಳು ಕೂಡ ಬಹಳ ವಿಶೇಷವಾಗಿದ್ದು, ಹೆಚ್ಚು ನಾನು ಸಮಯ ತಗೊಳ್ಳಿ, ತುಂಬಾ ವಿಷಯ ಇರುತ್ತೆ. ಆದರೂ ಕೂಡ ನಾನು ಮುಖ್ಯವಾಗಿ ಹೇಳ್ತೇನೆ, ಆರೋಗ್ಯವನ್ನು ರೂಪಿಸುವ ಅಂಶಗಳಲ್ಲಿ ಬಹಳ ಮುಖ್ಯವಾಗಿದ್ದು ಆಹಾರ. ಏನನ್ನ ತಿನ್ನಬೇಕು, ಏನನ್ನ ತಿನ್ನಬಾರದು, ಎಷ್ಟು ತಿನ್ನಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನುವಂಥ ಪರಿಜ್ಞಾನವೇ ಆರೋಗ್ಯದ ಸೂತ್ರ. ಪಾಪ ಕೆಲವರು ಆಹಾರದಲ್ಲಿ ಬಹಳ ಮುಖ್ಯ, ತಿನ್ನಬಾರದು ತಿಂತಾರೆ, ತಿನ್ನಬಾರದ ಪ್ರಮಾಣದಲ್ಲಿ ತಿಂತಾರೆ, ತಿನ್ನಬಾರದ ವೇಳೆಯಲ್ಲಿ ತಿಂತಾರೆ, ತಿನ್ನಬಾರದ ರೀತಿಯಲ್ಲಿ ತಿಂತಾರೆ, ಆರೋಗ್ಯ ಕೆಟ್ಟು ಹೋಗುತ್ತೆ. ಆರೋಗ್ಯದಲ್ಲಿ ಪ್ರಮಾಣ ಬಹಳ ಮುಖ್ಯ, ಕ್ವಾಂಟಿಟಿ.
ಪಾಪ ಎಷ್ಟೋ ಕಡೆ ಏನಾಗಿದೆ ಅಂದ್ರೆ ನಮ್ಮ ತಾಯಂದಿರು ನಮಗೆ ಊಟ ಶುರು ಮಾಡೋರು ಹೇಳಿಕೊಟ್ಟಿದ್ದಾರೆ, ನಿಲ್ಲಿಸೋದು ಹೇಳಿಕೊಡ್ಲೇ ಇಲ್ಲ. ಅಭಿಮನ್ಯು ಹಾಕು ತಿಂತಾನೆ, ಹೆಂಡತಿ ಹಾಕು ಚೆನ್ನಾಗಿ ಕೊಟ್ಟು ಪಾಪ ಒಂದು ಒಳ್ಳೆ ಮಾತು ಬಾಯಲ್ಲಿ ಬರುದೇ ಇಲ್ಲ, ಅದಕ್ಕೆ ರುಚಿ ಆಗುತ್ತೆ. ಪ್ರಮಾಣ ಬಹಳ ಗೊತ್ತು, ಕ್ವಾಂಟಿಟಿ. ಬೆಳೆಯುವವರಿಗೆ ಜಾಸ್ತಿ ಬೇಕು, ಬೆಳೆದವರಿಗೆ ಎಷ್ಟು ಬೇಕಾಗಿದೆ. ನನಗೆ ಹೇಳಿ ತುಂಬ ಇದೆ, ಬಹಳ ಸೂಕ್ಷ್ಮವಾಗಿ. ನೆಕ್ಸ್ಟ್ ಕ್ವಾಲಿಟಿ. A mountain of rice and a river of rasam is not a balanced diet. ಒಂದು ಡ್ಯಾಮ್ನ ಒಂದು ಬಕೆಟ್ ಸಾರು ನನ್ನ ಬೆಟ್ಟದಲ್ಲಿ ಏನು ಇಲ್ವೇ ಇಲ್ಲ, ಅಷ್ಟು ಪಿಷ್ಟ ಬಿಟ್ಟರೆ ಏನಿಲ್ಲ. ನಮ್ಮ ಆಹಾರ ಅದು ಸಮತೋಲನ ಆಹಾರ ಆಗಿರಬೇಕು. ಬ್ಯಾಲೆನ್ಸ್ಡ್ ಡಯಟ್ ಅದು ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಫ್ಯಾಟ್ಸ್, ಮಿನರಲ್ಸ್, ವೈಟಮಿನ್ಸ್ ಅಂಡ್ ಶುದ್ಧ ನೀರು. ಕನಿಷ್ಠ ನೀವು 2 ಲೀಟರ್ ನೀರು ಕುಡಿಬೇಕು ಸರ್, ಅದು ನಿಜವಾದ ಪ್ರಮಾಣ. ಹಾಗೆ ತಿನ್ನುವ ವೇಳೆ ಅಕಾಲದಲ್ಲಿ ತಿನ್ನಬಾರ್ದು, ಆಗಾಗ ತಿನ್ನಬಾರ್ದು, ಹಸಿವೆ ಆದಲ್ಲಿ ಮಾತ್ರ ತಿನ್ನಬೇಕು. ಆಮೇಲೆ ತಿನ್ನುವ ರೀತಿ ಬಹಳ ಪ್ರೀತಿಯಿಂದ ತಿನ್ನಬೇಕು, ದೈನ್ಯತಾ ಭಾವದಿಂದ ತಿನ್ನಬೇಕು, ಕೃತಜ್ಞತ ಭಾವದಿಂದ. ಅಪ್ಪ ಇಷ್ಟೊಂದು ತುತ್ತು ಅನ್ನ ಕೊಟ್ಟಿಯಲ್ವ ಅಂತ ತಿನ್ನಬೇಕು. ಪಕ್ಕದಲ್ಲಿ ನೋಡಿಕೊಂಡು, ಈಗ ಅವರೆಲ್ಲ ಅವರ ಮಕ್ಕಳು ಮದುವೆ ಆಗಿದೆ, ಹನಿಮನಿಗೆ ಹೋಗಿದ್ದಾರೆ, ಇಷ್ಟೊತ್ತಿಗೆ ಅವ್ರು ಏನು ಮಾಡ್ತಿದ್ರು ಅಂತ ನೀವು ಊಟ ಸೇರ್ಲಿಕ್ಕೆ ಅದೆಲ್ಲ ಎಷ್ಟು ಮಾಡ್ತಾರೆ ಇರ್ಲಿ. ಆಮೇಲೆ ನಮ್ಮ ವಿಶ್ರಾಂತಿ, ಒಂದು ಅದ್ಭುತವಾದ ಮಾತಿದೆ, ನಿದ್ದೆ ಸಮಯಕ್ಕೆ ಸರಿಯಾಗಿ ಬಂದವರು ಪುಣ್ಯವಂತರು. ನಿದ್ದೆ ಬಂದರೆ ಎಲ್ಲವನ್ನೂ ಮರೆಸುತ್ತದೆ, ನಿದ್ರೆ ಬಾರದಿದ್ರೆ ಎಲ್ಲವನ್ನೂ ನೆನಪಿಸುತ್ತದೆ. ಬಟ್ ಸೆಂಟೆನ್ಸ್ ಯೋಚನೆ ಮಾಡಿ. ಅದಕ್ಕೋಸ್ಕರ ವಿಶ್ರಾಂತಿ, ನಿದ್ದೆ ಬಹಳ ಮುಖ್ಯ, ವ್ಯಾಯಾಮ ಮುಖ್ಯ. ವ್ಯಾಯಾಮ ಅಂದ್ರೆ ನಾವು ಎಷ್ಟು ಆಹಾರ ತಗೊಳ್ತೀವೋ ಅದನ್ನೇ ಪ್ರಸಾದಿಸ್ತೀವಿ. ವ್ಯಾಯಾಮ ಮಾಡಲೇಬೇಕು ದಿವಸ. ಯಾಕಂದ್ರೆ ಈ ಬಾಡಿ ಅಂದ್ರೆ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಾಗ ಡ್ರಾ ಮಾಡೋದು ಕಡಿಮೆ ಆಗಿ ನೀವು ಡೆಪಾಸಿಟ್ ಮಾಡಿದ್ರೆ ಅದು ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತಲ್ಲ, ಅದುವೇ ಬೊಜ್ಜು. ಗೆಜ್ಜೆ ನಾರಿಗೆ ಅಂದ, ಗೆಜ್ಜೆ ಹೆಜ್ಜೆಗೆ ಅಂದ, ಲಜ್ಜೆ ನಾರಿಗೆ ಅಂದ, ಅಜ್ಜ ಅಜ್ಜಿಗೆ ಅಂದ, ಅಜ್ಜಿ ಅಜ್ಜಗೆ ಅಂದ, ಬೊಜ್ಜು ಯಾರಿಗೆ ಅಂದ? ಯಾರಿಗೆ ಅಂದ? ಪಾಪ ಯಾರೋ ದಡಿಯ ಡಾಕ್ಟರ್ ಹತ್ರ ಹೋಗಿದ್ದಾರೆ, ಹೋಗ್ಬಿಟ್ಟು ಡಾಕ್ಟರ್ ನನಗೆ ತೂಕ ಜಾಸ್ತಿ ಆಗಿದೆ, ಏನಾದರೂ ಹೇಳಿ ಉಪಾಯ. ಡಾಕ್ಟರ್ ಹೇಳಿದ್ರೆ ನೀನು ಕುದುರೆ ಸವಾರಿ ಮಾಡ, ಕಡಿಮೆ ಆಗುತ್ತೆ ನೋಡು. ಹೋದ, ಕುದುರೆ ಸವಾರಿ ಮಾಡಿದ, 6 ತಿಂಗಳು ಮಾಡಿ ವಾಪಸ್ ಬಂದ. ಕೇಳಿದ ಡಾಕ್ಟರ್ ಏನಾದ್ರು ಮಾಡಿದ್ದೀನಪ್ಪ? ಮಾಡಿದೆ ಡಾಕ್ಟರ್. ಏನು ಮಾಡಿದೆ? 6 ತಿಂಗಳು ಕುದುರೆ ಸವಾರಿ ಮಾಡಿದೆ. ಏನಾದ್ರು ಏನಾದ್ರು ಪರಿಣಾಮ ಇದೆಯಾ? ಇದೇ ಡಾಕ್ಟರ್. ಏನು? 5 kg ಕಡಿಮೆ ಆಗಿದೆ. ಯಾರ್ದು? ನಂದಲ್ಲ, ಕುದುರೆ. ಸೊ ವಿಶ್ರಾಂತಿ, ವ್ಯಾಯಾಮ, ಆಹಾರ, ಪರಿಸರ ಸ್ವಚ್ಛತೆ, ಅಭ್ಯಾಸಗಳು, ಸರ್ ಕೂತುಕೊಳ್ಳ ಸ್ಟೈಲ್ ಎಲ್ಲವೂ ಕೂಡ ಡಿಟರ್ಮಿನ್ಸ್ ಯುವರ್ ಹೆಲ್ತ್. ಯುವರ್ ಸಿಟ್ಟಿಂಗ್ ಸ್ಟೈಲ್, ಯುವರ್ ವಾಕಿಂಗ್ ಸ್ಟೈಲ್, ಯುವರ್ ಸ್ಲೀಪಿಂಗ್ ಸ್ಟೈಲ್, ಯುವರ್ ಬೇರಿಂಗ್ ಸ್ಟೈಲ್, ಎವ್ರಿಥಿಂಗ್ ಕೌಂಟ್ಸ್ ಫಾರ್ ಯುವರ್ ಹೆಲ್ತ್. ಅದರಲ್ಲಿ ಎಲ್ಲ ರೋಗಗಳು ಶುರುವಾಗಿರುತ್ತೆ. ಅದ್ರ ಬಗ್ಗೆ ನಾನು ಹೇಳಿಕೊಂಡಿಲ್ಲ. ಅಂತೂ ಆ ಆರೋಗ್ಯದಿಂದ ನಾವು ಒಳ್ಳೆಯ ಆರೋಗ್ಯ ಪಡಿಸ್ಕೊಳ್ಬೇಕು, ಅದು ನಮ್ಮ ಉದ್ದೇಶ. ಸಂತೋಷವಾಗಿರಲು ಅದು ಮುಖ್ಯವಾದ ಕಾರಣ. ನಿಮ್ಮಲ್ಲಿ ಆರೋಗ್ಯ ಇದ್ದರೆ ನೀವು ಸಂತೋಷವಾಗಿ. ಆರೋಗ್ಯಗಳಿಂದ ಹೇಗೆ ಬರ್ತದೆ ಸರ್ ಆರೋಗ್ಯ? ಬನ್ನಿ, ಯಾರನ್ನು ಕೇಳಿದ್ರು, ಸರ್ ನನಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದೆ, ನಾನು ಸಂತೋಷವಾಗಿರೋದು ಹೇಗೆ? ವಾಟ್ ಎ ಕ್ವಶ್ಚನ್ ಅಲ್ವಾ? ಅದಕ್ಕೋಸ್ಕರ ಕಿವಿ ಮಾತು, ಸಂತೋಷವಾಗಿರಬೇಕಾದಂತಹ ಒಂದೇ ಒಂದು ಸೂಕ್ಷ್ಮ ಕಿವಿ ಮಾತೆಂದ್ರೆ ಒಳ್ಳೆಯ ಆರೋಗ್ಯವನ್ನು ಬೆಳೆಸಿಕೊಂಡ ಆರೋಗ್ಯವನ್ನು ಉಳಿಸಿಕೊಂಡ ಆರೋಗ್ಯವನ್ನು ಬೆಳೆಸ್ಕೊಳ್ಳಿ. ಒನ್ ವರ್ಡ್ ಅಷ್ಟೇ. ನೆಕ್ಸ್ಟ್, ಸಂತೋಷವಾಗಿರಬೇಕಾದದ್ದು ಇನ್ನೊಂದು ವಿಧಾನ ಅಂದ್ರೆ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ. ಈ ಕೆಲಸ ಇವರು ಮಾಡ್ತಾರೆ ಪಾಪ, ಏನೋ ಕೈದಕ್ಕ, ಅದರ ಸಾರ್ಥಕತೆ ಅಂತ ಸಾರ್ಥಕ ಮಾಡಿಕೊಳ್ಬೇಕು. ಒಂದು ಅದ್ಭುತವಾದ ಮಾತನ್ನು ಹೇಳ್ತೇನೆ. ನಾವೆಲ್ಲ ಈ ಒಪ್ಪಿಗೆ ಇಲ್ಲದೆ ಈ ಜಗತ್ತಿಗೆ ಬಂದವರು, ನಮ್ಮ ಅಪ್ಪಣೆ ಇಲ್ಲದೆ ಹೊರಟು ಹೋಗುವವರು. ನಮ್ಮನ್ನು ನಾವು ಈ ಜಗತ್ತಿಗೆ ಬರುವ ಮುನ್ನ ನಮ್ಮನ್ನು ಹೆರುವವರು ಯಾರು, ನಾವು ಸತ್ತ ಮೇಲೆ ನಮ್ಮನ್ನು ಹೊರುವವರು ಯಾರು. ಆದರೆ ಈ ಬಂದು ಹೋಗೋದ್ರ ನಡುವೆ ನನ್ನ ಜೀವನ ನಾನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥದ್ದೇ ಒಂದು ಬಹಳ ಉದ್ದೇಶ. ಸಾರ್ಥಕವಾಗಿದ್ದರೆ ಏನು ಮಾಡಬೇಕು? ಸತ್ಕಾರ್ಯಗಳನ್ನು ಮಾಡಬೇಕು, ಸಮಾಜ ಸೇವೆಯನ್ನು ಮಾಡಬೇಕು, ಕಲಾ ಸೇವೆಯನ್ನು ಮಾಡಬೇಕು. ಇವ್ರು ಕೆಲಸ ಮಾಡ. ನಾನು ಒಂದು ಕಡೆ ಬರೆದೆ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅಂತ. ನೀವು ಆಗಾಗ ಸಂತೋಷ ಪಟ್ಟರೆ ನೀವು ಆಗಾಗ ಚಪ್ಪಾಳೆ ಹೊಡಿಬೋದು, ಏನು ಅಭ್ಯಂತರ ಇಲ್ಲ. ನಿಮ್ಗೆ ಹೇಳ್ತಾ ಇದ್ದೇನೆ, ಈಗಲ್ಲ ನಿಮಗೆ ಸಂತೋಷವಾದಾಗ ಮಾತ್ರ. ಯಾಕೆಂದ್ರೆ ಯಾರಿಗಾದ್ರೂ ಕಪಾಳಕ್ಕೆ ಹೊಡಿಬಾರ್ದು, ಅದು ಚಪ್ಪಾಳೆ ಹೊಡಿಯುವ ಮಾತ್ರ ಸಂತೋಷವಾಗಿ ಹೊಡಿಬೇಕು ಅಲ್ವಾ? ಅದಕ್ಕೆ ಸರ್ ಕೂತ್ಕೊಳ್ಳಿ. ನನ್ನ ಕೇಳಿದ್ರು, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಕೇಳಿಕೊಳ್ಳಿ. ಅದರ ಅದ್ಭುತವಾದ ಮಾತು ಹೇಳ್ತಾರೆ. ಇರ್ಲಿ, ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು. ನಾನು ಸತ್ತ ಮೇಲೆ
ಅದ್ಭುತವಾದ ಮಾತ್ರ ಒಂದು ಕಡೆ ಬರೆದಿಲ್ಲ. ನಾನು ಸತ್ತ ಮೇಲೆ ನನ್ನ ಬಟ್ಟೆ ಬರೆ ಅದು ಬಡಬಗ್ಗರ ಪಾಲು, ನನ್ನ ಆಸ್ತಿ ಪಾಸ್ತಿ ಒಡವೆ ನಗದು ನಾಣ್ಯ ನನ್ನ ಮಡದಿ ಮಕ್ಕಳ ಪಾಲು, ನನ್ನ ಅಸ್ಥಿ ಗಂಗೆ ಪಾಲು, ನನ್ನ ದೇಹ ಮಣ್ಣು ಪಾಲು, ನನ್ನ ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು, ದಕ್ಷಿಣೆ ಪುರೋಹಿತರ ಪಾಲು, ಭೂರಿ ಭೋಜನ ಬಂಧು ಮಿತ್ರರ ಪಾಲು, ನಾನು ಮಾಡಿದ ಸತ್ಕಾರ್ಯವೇ ನನ್ನ ಪಾಲು. ಅದಕ್ಕೋಸ್ಕರ ಜೀವನದಲ್ಲಿ ಸಾರ್ಥಕತೆ ಕಂಡು ಒಂದು ಅದ್ಭುತವಾದ ಮಾತಿದೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಬಟ್ ಎ ಗ್ರೇಟ್ ಸೆಂಟೆನ್ಸ್. ಸೊ ಸಂತೋಷವಾಗುವ ಇನ್ನೊಂದು ವಿಧಾನ ಅಂದರೆ ಆರೋಗ್ಯದಲ್ಲಿ ಇರುವುದು, ಹಾಗೆ ಜೀವನವನ್ನ ನಾವು ಸಾರ್ಥಕ ಮಾಡಿದ್ದೇವೆ. ಕಮಿಂಗ್ ಟು ದ ಮೇನ್ ಪಾಯಿಂಟ್, ಸಂತೋಷವಾಗಿರುವುದು ಹೇಗೆ? ಸಂತೋಷ ಎನ್ನುವುದು ಒಂದು ಸ್ಟೇಟ್ ಆಫ್ ಮೈಂಡ್. ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಮನಿ, ಪವರ್, ಎನಿಥಿಂಗ್. ಇಟ್ಸ್ ಅ ಸ್ಟೇಟ್ ಆಫ್ ಮೈಂಡ್. ಸಂತೋಷ ಎನ್ನುವುದು ಇಂಡಿಪೆಂಡೆಂಟ್ ಸ್ಟೇಟ್ ಆಫ್ ಮೈಂಡ್. ನೋಡಿ, ನಾನು ಆಗಲೇ ಹೇಳಿದ ಹಾಗೆ ಕೆಲವರಿಗೆ ಸಣ್ಣದಲ್ಲಿ ಸಂತೋಷ, ಕೆಲವರಿಗೆ ಎಲ್ಲವಿದ್ರೂ ಕೂಡ ಸಂತೋಷ ಇರುವುದಿಲ್ಲ, ಯಾವಾಗ ಒಂದು ಗಂಟು ಮಾಡಿಕೊಂಡಿರ್ತಾರೆ. ನೋಡಿ, ಒಂದು ವಿಚಿತ್ರವಾದ ಕಲ್ಪನೆ. ಫಸ್ಟ್ ಕ್ವಶನ್, ಸಂತೋಷ ಎಂದರೆ ಏನು? Being a medical college professor, even today, we are unable to define a state of happiness. ಎಲ್ಲಿ ಮಿದುಳಿನಲ್ಲಿ ಎಲ್ಲಿ ಅದರ ಅನುಭವ ಬರ್ತದೆ? ಬನ್ನಿ ಸರ್, ಬನ್ನಿ ಒಳಗೆ ಸ್ವಲ್ಪ ಜಾಗ ಮಾಡ್ತೀವಿ. ಹೇಳಿ, ಚೇರಿದ್ರೆ ಒಳಗೆ ಸೇರಿದಲ್ಲಿ ತಂದೆ ಒಳಗೆ. ಸಂತೋಷವೆಂದರೆ ಏನು? ನಾನು ಆಗಲೇ ಹೇಳಿದಾಗೆ ಅದನ್ನು ಶಬ್ದಗಳಲ್ಲಿ ವಿವರಿಸುವುದು ಬಹಳ ಕಷ್ಟದ ಕೆಲಸ. ಈ ಸಂತೋಷ, ನೆಮ್ಮದಿ, ಸಂತೃಪ್ತಿ, ಆನಂದ ಎಲ್ಲವೂ ಒಂದೇ ಭಾವನೆಗಳನ್ನು ವಿವರಿಸುವಂತ ವಿವಿಧ ಶಬ್ದಗಳು. ಸಂತೋಷವೆಂದರೆ ಒಂದು ರೀತಿಯಲ್ಲಿ ಹೇಳುತ್ತಿದ್ದರೆ ಆತಂಕ, ಅತೃಪ್ತಿ, ಅಸಮಾಧಾನ ರಹಿತ, ಒತ್ತಡ, ಒಳಗುದಿ ರಹಿತ, ದುಗುಡ ದುಃಖ ದುಮ್ಮಾನ ರಹಿತ ಒಂದು ಆನಂದಮಯವಾದ ಮನೋಸ್ಥಿತಿ ಎನ್ನಬಹುದು. ಅದು ಸಂತೋಷ. ಇಟ್ಸ್ ಎ ಸ್ಟೇಟ್ ಆಫ್ ಸಾರೋ ಫ್ರೀ, ಸ್ಟ್ರೆಸ್ ಫ್ರೀ ಸ್ಟೇಟ್ ಆಫ್ ಮೈಂಡ್. ದಟ್ ಈಸ್ ಕಾಲ್ಡ್ ಆಸ್ ಪ್ಲೆಷರ್. ಮಿದುಳಿನ ಬಗ್ಗೆ ನೀವು ಯಾವಾಗಲೂ ಒಂದು ಮಾತಾಡಿಸಿ, ಇಟ್ ಇಸ್ ಎ ವಂಡರ್ಫುಲ್ ಮಿರಾಕಲ್, ಇಟ್ ಇಸ್ ಎ ಮೆಗಾ ಕಂಪ್ಯೂಟರ್. ಅದ್ಭುತವಾದ ರಚನೆ ಭಗವಂತನ. ತರಂಗದಲ್ಲಿ ಒಂದು ಆರ್ಟಿಕಲ್ ಬರ್ತದೆ, ಮಾನವ ಮಿದುಳು ರೋಚಕ ಲೋಕ. ಅದು ನೀವು ನೋಡ್ಬೇಕಾ, ಮಿದುಳಿನ ಒಂದು ಕ್ರಿಯೆ ಗೊತ್ತಿಲ್ಲ. ಇವತ್ತಿಗೂ ಕೂಡ ನಮಗೆ ಎಷ್ಟೋ ವಿಚಾರಗಳಿಗೆ ಉತ್ತರ ಇಲ್ಲ. ನಿದ್ದೆ ಹೇಗೆ ಬರುತ್ತೆ, ನಿದ್ದೆ ನಾವು ಹೇಗೆ ಎಚ್ಚರಿ ಆಗ್ತದೆ, ಅದ್ಯಾಕೆ ಕೆಲವರಿಗೆ ಮೆಮೊರಿ ಪವರ್ ಜಾಸ್ತಿ, ಕೆಲವರಿಗೆ ಕಡಿಮೆ, ಅದ್ಯಾಕೆ ಕೆಲವರಿಗೆ ಒಳ್ಳೆಯ ಗುಣ, ಕೆಲವರಿಗೆ ಕೆಟ್ಟ ಗುಣ. ಈ ತರ ಇದರ ಬಗ್ಗೆ ತುಂಬಾ ಚರ್ಚೆಗಳಾಗಿವೆ. ಫಾರ್ ಎಕ್ಸಾಂಪಲ್, ಈ ಸಂತೋಷ ಎಲ್ಲಿ ಉತ್ಪತ್ತಿ ಆಗುತ್ತೆ, ಯಾಕೆ ದುಃಖ ಆಗುತ್ತೆ, ಯಾಕೆ ಕಣ್ಣೀರು ಬರುತ್ತೆ, ಈರುಳ್ಳಿ ಕಟ್ ಮಾಡಿದ್ರು ಕಣ್ಣೀರು ಬರುತ್ತೆ, ಖಾರ ಹಾಕಿದ್ರು ಕಣ್ಣೀರು ಬರುತ್ತೆ, ಸಂತೋಷ ಆದ್ರೂ ಕಣ್ಣೀರು ಬರುತ್ತೆ, ದುಃಖ ಆದ್ರೂ ಕಣ್ಣೀರು ಬರುತ್ತೆ. ನೋಡಿ, ಇದು ವಿಚಿತ್ರವಾದ ಕಲ್ಪನೆ. ಇದೆಲ್ಲ ಉತ್ತರ ಇಲ್ಲದ ಪ್ರಶ್ನೆಗಳು, ಇದೆಲ್ಲ ಮತ್ತೆ ಮಾತಾಡೋದು. ಸಂತೋಷವಾದ ಸ್ಟೇಟ್ ಆಫ್ ಮೈಂಡ್. ಇಟ್ ಇಸ್ ಫ್ರೀ ಫ್ರಾಮ್, ಇಟ್ ಇಸ್ ಇಂಡಿಪೆಂಡೆಂಟ್ ಆಫ್ ಮನಿ ಆರ್ ಪವರ್, ಎನಿಥಿಂಗ್. ಇದು ಸಂತೋಷದ ಒಂದು ಡೆಫಿನಿಷನ್. ನೆಕ್ಸ್ಟ್, ಸಂತೋಷದ ಗುಣಲಕ್ಷಣಗಳೇನು? ವಾಟ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಹ್ಯಾಪಿನೆಸ್? ನಂಬರ್ 1, ಇಟ್ ಈಸ್ ಹೊರಗಿನಿಂದ ಕೊಂಡುಕೊಳ್ಳುವ ವಿಷಯವಲ್ಲ, ಅದು ಒಳಗಿನಿಂದ ಕಂಡುಕೊಳ್ಳುವ ವಿಷಯ. ಸರ್, ನಾನು ಸಾವಿರಾರು ವಿಚಾರಗಳನ್ನು ಬರೆದಿದ್ದೇನೆ. ನಾನು ಆಗ್ಲೇ ಹೇಳಿದಾಗೆ, ರಾಷ್ಟ್ರವರ್ಗೆ ಹೇಳಿದಾಗೆ, ನನ್ನ 15 ಪುಸ್ತಕಗಳು 50 ಪತ್ರಿಕೆಗಳು ಹೋಗಿದ್ದು. ದೇವರಾಣಿಗೆ ಒಂದು ಪ್ರಿಂಟ್ ಕೂಡ ಇಲ್ಲ. ಈಗ ಇತ್ತೀಚೆಗೆ ಬರೆದಂತ 2 ಪುಸ್ತಕಗಳಿವೆ. ಒಂದು ಬಾಗಿನ ಅಂತ 360 ಪುಟ ಇದೆ, 108 ಲೇಖನಗಳಿವೆ. ಅದು 3000 ಪ್ರತಿಗಳಲ್ಲಿ 2000 ಪ್ರತಿ ಹೋಗಿದೆ. ಇನ್ನೂ ಒಂದು 500-400 ಪ್ರತಿ ಇದೆ. ಕೆಲವು ಪ್ರತಿ ತಂದಿದ್ದೇನೆ. ಅದು ಕೇವಲ ಕಾಸ್ಟ್ ಪ್ರೈಸ್ ಅಲ್ಲಿ ನಿಮಗೆ ಲಭ್ಯ ಇದೆ. ಅದರಲ್ಲಿ ಎಲ್ಲ ವಿಚಾರ ಬರೆದು ಹಾಕಿದೆ. ಗುಡ್ ಪೇರೆಂಟಿಂಗ್, ಒಳ್ಳೆ ಹೆತ್ತವರಾಗುವುದು ಹೇಗೆ, ಏನು ಬರೀ ಹಣ ಇದ್ದ ಮಾತ್ರ ನೀವು ಒಳ್ಳೆ ಹೆತ್ತರಾಗುವುದಿಲ್ಲ. ಅದು ದೊಡ್ಡ, ಇಟ್ಸ್ ಅನ್ ಆರ್ಟ್, ಇಟ್ಸ್ ಅ ಸೈನ್ಸ್. ಹಾಗೆ ಸುಖ ಸಂಸಾರಕ್ಕೆ ಸರಳ ಸೂತ್ರಗಳು. ಎಲ್ಲರೂ ಆದರ್ಶ ದಂಪತಿಗಳಲ್ಲ. ಗುರುಡೆ, ಯಾರು ಆದರ್ಶ ದಂಪತಿಗಳು ಇಲ್ವೇ ಇಲ್ಲ. ಅದು ಇದ್ದಾರೆ ಯಾರು, ಪೂರ್ಣ ಗಂಡ, ಇವಳು ಹೆಂಡತಿ, ಇವರೇ ಆದರ್ಶ ದಂಪತಿಗಳು.
ನೋಡಿ ಅದಕ್ಕೆ ಚಪ್ಪಾಳೆಗಳಿಗೆ ಸಾಕ್ಷಿ. ಇವೆಲ್ಲ ಸುಮ್ಮನೆ ಸರ್, ಎಲ್ಲ ಎಲ್ಲ ಕತೆ ಗೊತ್ತು ಸರ್, ಎಲ್ಲ ಅನುಭವಗಳಲ್ಲಿ ಬಂದಿದ್ದು. ಅದಕ್ಕೆ ಸಂಸಾರ, ಸಮಾಜ, ಶಿಕ್ಷಣ ಎಲ್ಲ ಬರೆದಾಕಿದ್ದೇನೆ. ಯಾವ್ದು ಬೇಕಿದ್ರೆ ಆಮೇಲೆ ಕೆಲವು ಬರೆತಾ ಇದ್ದೇನೆ. ತುಂಬ ಆಸಕ್ತಿ ಇದ್ದು ಓದ್ತಾ ಇಲ್ಲ, ಆಸಕ್ತಿ ತೆಗೆದುಕೊಳ್ಬೋದು. ಅದರ ಬೆಲೆ 300 ಆದರೂ ಕೂಡ ನನಗೆ 200 ಕೊಟ್ಟರೆ ಸಾಕು, ನನಗೆ ₹1 ಜಾಸ್ತಿ ಬೇಡ. ಆಮೇಲೆ ಕೊಂಡುಕೊಳ್ಳಿ, ನಮ್ಮ ವಾದಿರಾಜ ಕೈಯಲ್ಲಿ ಪುಸ್ತಕಗಳಿದೆ, ಇಲ್ಲೇ ಇದೆ ಕೆಲಸ ಇದೆ ಅಂತೇಳಿ ಹೇಳ್ತಾ ಮುಂದುವರಿಸ್ತೇನೆ. ನಾನು ಹೇಳಿದೆ, ಇದು ನೀವು ಕೇಳಬೇಕು ಈ ಸಂತೋಷದ ಬಗ್ಗೆ. ಯಾಕಂದ್ರೆ ಇಟ್ ಇಸ್ ಎ ಡೇ ಟು ಡೇ ಅಫೇರ್. ಇದೇನು ಉಪನ್ಯಾಸ ಅಲ್ಲ. ಯಾರಿಗೆ ದುಃಖ ಬೇಕು ಸರ್? ಯಾರಿಗೆ ದುಃಖ ಬೇಕು ಹೇಳಿ? ಎಲ್ಲರಿಗೂ ಸಂತೋಷ ಇರಬೇಕು. ಇದು ಒಂದು ಜೀವದ ಆಸೆ. ಇಟ್ಸ್ ಅನ್ ಇನ್ಸ್ಟಿಂಕ್ಟ್, ಬಯಾಲಜಿಕಲ್ ಇನ್ಸ್ಟಿಂಕ್ಟ್. ನಾವು ಮಾಡೋ ಪ್ರತಿಯೊಂದು ಕ್ರಿಯೆಗಳು ಕೂಡ ಅಂತಿಮವಾಗಿ ಅದು ಸಂತೋಷದಲ್ಲಿ ಪರಮಾಪ್ತಿಗೊಳ್ಳುವುದು. ನೀವು ಚೆನ್ನಾಗಿ ಊಟ ಮಾಡ್ತೀವಿ, ತುಂಬಾ ಸಂತೋಷವಾಗಿ ದುಷ್ಟಾನುಭವದಿಂದ ನಿಮಗೆ ಆನಂದ ಆಗುತ್ತೆ ಅಲ್ಲ, ಅದು ಸಂತೋಷ. ಒಳ್ಳೆ ಸವಿನಿದ್ದೆ ಬರುತ್ತೆ ಅಲ್ಲ, ಆನಂದ ಆಗುತ್ತೆ ಅಲ್ಲ, ಅದು ಸಂತೋಷ. ಒಳ್ಳೆ ಕೆಲಸ ಮಾಡ್ತೀರಿ, ಅದು ಸಂತೋಷ ಆಗುತ್ತಲ್ಲ, ಅದು ಸಂತೋಷ. ನೋಡಿ ಎಂತ ಅದ್ಭುತ. ಆ ಕಾರಣಕ್ಕಾಗಿ ಸಂತೋಷದ ಗುಣಲಕ್ಷಣಗಳೆಂದರೆ ನಂಬರ್ 1, ಅದು ಒಳಗಿನಿಂದ ಕಂಡುಕೊಳ್ಳಬೇಕಾದ ವಿಷಯ, ಹೊರಗಿಂದ ಕಂಡುಕೊಳ್ಳುವ ವಿಷಯ ಅಲ್ಲ. ಹೊರಗಿಂದ ಕಂಡುಕೊಳ್ಳುವ ವಿಷಯ ಆಗಿದ್ದರೆ ಇವತ್ತಿಗೆ ಎಲ್ಲ ಶ್ರೀಮಂತರು ಎಲ್ಲ ಆನಂದ ಸಂತೋಷನ ಪರ್ಚೇಸ್ ಮಾಡಿಬಿಡ್ತೀವಿ. ಹಾಗಾಗಿಲ್ಲ. ಯಾರು ಬೇಕಿದ್ದರೂ, ಯಾವಾಗ ಬೇಕಿದ್ದರೂ, ಎಷ್ಟು ಮಟ್ಟಿಗೆ ಬೇಕಿದ್ದರೂ ಸಂತೋಷವಾಗಿರಲು ಸಾಧ್ಯವಿದೆ. ಅದಕ್ಕೆ ಶ್ರೀಮಂತರೇ ಆಗಬೇಕಾಗಿಲ್ಲ, ಶ್ರೀಸಾಮಾನ್ಯನಾಗಿದ್ದರೂ ಸಾಕು. ನೀವು ಬುದ್ಧಿವಂತರೇ ಆಗಬೇಕಾಗಿಲ್ಲ, ದೊಡ್ಡರಾಗಿದ್ರೂ ಸಾಕು. ನಿಜವಾಗಿ ದೊಡ್ಡರೇ ತುಂಬಾ ಸಂತೋಷವಾಗಿರ್ತಾರೆ. ಅದಕ್ಕೋಸ್ಕರ ನಂಬರ್ 1 ಕ್ಯಾರೆಕ್ಟರಿಸ್ಟಿಕ್ is that it is generated within. It is not purchased from outside. Number 1. Number 2, ಈ ಸಂತೋಷ ಅನ್ನೋದು ವಯಸ್ಸಿನಿಂದ ವಯಸ್ಸಿಗೆ ಭಿನ್ನ. ನೋಡಿ, ಸಣ್ಣ ಹುಟ್ಟಿದ ಹಸುಳೆಗೆ ಅಮ್ಮನ ಮಡಿಲಲ್ಲೇ ಸಂತೋಷ ಅಲ್ವೇ? ಮಗು ಸ್ವಲ್ಪ ದೊಡ್ಡಾದ್ಮೇಲೆ ಅದಕ್ಕೆ ಅಮ್ಮನ ಮಡಿಲು ಬೇಡ, ಆಟಿಕೆಗಳು ಬೇಕು, ಟಾಯ್ಸ್ ಬೇಕು, ಅದರಲ್ಲಿ ಸಂತೋಷ. ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಆಟಿಕೆಗಳು ಬೇಡ, ಆಟವಾಡಲು ಬೇಕು, ಅದರಲ್ಲಿ ಸಂತೋಷ. ಇನ್ನು ಸ್ವಲ್ಪ ಯುವತಿಯರಾದ ಮೇಲೆ ಅವರಿಗೆ ಲೈಂಗಿಕ ಆಕರ್ಷಣೆ, ಪ್ರಾಯ ಬಂದೊಡನೆ ಹುಟ್ಟುವುದು ಹುಡುಗರಿಗೆ ಗಡ್ಡ ಮೀಸೆ, ಒಂದೊಂದು ಕೂದಲಿಗೆ ಒಂದೊಂದು ಆಸೆ. ಪ್ರಾಯ ಬಂದೊಡನೆ ತಟ್ಟುವುದು ಹುಡುಗಿಯರಿಗೆ ವೈಯಾರದ ರೋಗ, ಒಂದೊಂದು ಮಾತಿಗೆ ಒಂದೊಂದು ರಾಗ. ನೋಡಿ, ಒಂದು ಪಾರ್ಕಲ್ಲಿ ಯಾರಾದ್ರೂ ಮುದುಕರು ಕೆಮ್ಮಿದ್ರೆ ಅದು ಡಸ್ಟ್ ಎಲರ್ಜಿ. ಆದ್ರೆ ಒಂದು ಹುಡುಗಿಯನ್ನು ನೋಡಿ ಒಂದು ಹುಡುಗ ಕೆಮ್ಮಿದ್ರೆ ಅದು ಲವ್ ಎಲರ್ಜಿ. ಅದೆಲ್ಲ ಸಹಜ ಸ್ವಾಭಾವಿಕ. ನಾನು ತುಂಬಾ ಕಾಲೇಜ್ಗಳಿಗೆ ಹೋಗ್ತೇನೆ ಪ್ರಸಾದ. ಮೊನ್ನೆ ಯಾವುದೋ ಕಾಲೇಜಿಗೆ ಹೋಗಿದ್ದೆ, ಒಂದು ಸೆಕೆಂಡ್ ಇಯರ್ ಹುಡುಗಿ, ಫಸ್ಟ್ ಇಯರ್ ಹುಡುಗಿನ ಹುಡುಗ ಸೆಕೆಂಡ್ ಇಯರ್ ಹುಡುಗ ರ್ಯಾಗಿಂಗ್ ಮಾಡ್ತಾ ಇದ್ದ. ಅವ್ರು ಕೇಳಿದ, ನಿನ್ನ ಹೆಸರೇನೇ? ಆಕೆ ಗೊತ್ತಿದ್ರು ರ್ಯಾಗಿಂಗ್, ಅವ್ರು ತುಂಬಾ ಜಾಣೆ. ಓ ಹೌದಾ, ನೀವು ನನ್ನ ಹೆಸರು ಬೇಕಾ? ನನ್ನನ್ನು ಎಲ್ಲರೂ ಕೂಡ ಅಕ್ಕ ಅಕ್ಕ ಅಂತ ಕರೀತಾರೆ. ಯುವ ಪ್ರಚಂಡ, ಇವರ ಎಂತ ಯೋಗ. ಯಾಕೆ ನಿನ್ನನ್ನು ಎಲ್ಲರೂ ಕೂಡ ಅಕ್ಕ ಅಂತ ಕರೀತಾರೆ, ನನ್ನನ್ನು ಎಲ್ಲರೂ ಕೂಡ ಬಾವ ಬಾವ ಅಂತ ಕರೀತಾರೆ. ನೀವು ಆ ಕಥೆ ಹೇಳ್ಬೇಡಿ, ಆ ಕಥೆ ತುಂಬಾ ಕಥೆ ಇದೆ ಸರ್. ನೀವು ಸಾಹಿತ್ಯ ಸೇವೆ ಮಾಡಿದ್ರೆ ಅವರ ಸಾಹಿತ್ಯವೇ ಬೇರೆ. ನೀನು ಬೆಲ್ಲ, ನಾನು ಇರುವೆ, ಈಗ ನೀನು ಎಲ್ಲಿ ಇರುವೆ? ಇವರ ಕವನಗಳು. ನೀನಿಲ್ಲದ್ರೆ ನಾನು ಆಗ್ಬೇಕು ತಬ್ಬಲಿ, ಆಗ ನಾನು ಯಾರು ತಬ್ಬಲಿ? ನನಗೆ ಇವರ ಕವನ ಕನ್ನಡದ ರುಚಿ ಅಷ್ಟು ಚೆನ್ನಾಗಿದೆ. ಆಯ್ತಾ? ಹೀಗೆ ಆ ವಯಸ್ಸಿನಲ್ಲಿ ಆ ಸಂತೋಷಗಳು ಬೇರೆ. ವಯಸ್ಸಾದ ಮೇಲೆ ಧಾರ್ಮಿಕತೆ, ದೇವರು, ಪೂಜೆ, ಪುರಸ್ಕಾರ, ಅಲ್ಲಿಂದ ಸಂತೋಷ. ನೋಡಿ ಎಂತ ಒಂದು ವೇರಿಯೇಷನ್. ಅಂದ್ರೆ ಏನಾಯ್ತು? ಇಟ್ ವೇರೀಸ್ ಫ್ರಾಮ್ ಏಜ್ ಟು ಏಜ್. ಇಟ್ ವೇರೀಸ್ ಫ್ರಾಮ್ ಪರ್ಸನ್ ಟು ಪರ್ಸನ್. ಇವರ ಸಂತೋಷವೇ ಬೇರೆ, ಅವರ ಸಂತೋಷವೇ ಬೇರೆ, ನನ್ನ ಸಂತೋಷವೇ ಬೇರೆ. ಕೆಲವರಿಗೆ ಕೃಷಿ ಅಂದ್ರೆ ಬಹಳ ಇಷ್ಟ, ಕೆಲವರಿಗೆ ಕ್ರೀಡೆ ಇಷ್ಟ, ಕೆಲವರು ಪ್ರಚಾರ ಪ್ರಿಯರು, ಕೆಲವರು ಪ್ರವಾಸ ಪ್ರಿಯರು, ಕೆಲವರಿಗೆ ಸಾಹಿತ್ಯ ಇಷ್ಟ, ಕೆಲವರಿಗೆ ಸಂಗೀತ ಇಷ್ಟ. ವ್ಯಕ್ತಿಯಿಂದ ವ್ಯಕ್ತಿಗೆ ಭಿನ್ನ, ಅವರವರ ಸಂತೋಷ ಅವರವರಿಗೆ, ಅದು ಕಾಮನ್ ಆಗಿರುವುದಿಲ್ಲ. ಕೆಲವರಿಗೆ ನೋಡಿ, ನನ್ನನ್ನು ಯಾರ ಕೈ ಪುತ್ತೂರೇ ಉತ್ತಮರು ಮತ್ತು ಅತ್ಯುತ್ತಮ ಅಂದರೆ ಯಾರು? ನಾನು ಹೇಳಿದೆ, ಕಷ್ಟದಲ್ಲಿರುವವರು ಕಣ್ಣೀರನ್ನು ಒರೆಸುವವರು ಉತ್ತಮರು, ಆದರೆ ಕಣ್ಣೀರೇ ಬಾರಂತೆ ನೋಡಿಕೊಳ್ಳುವವರು ಅವರು ಅತ್ಯುತ್ತಮರು ಅಂತ. ಒಂದೊಂದು ಸಂತೋಷ, ಒಬ್ಬೊಬ್ಬರಿಗೆ ಒಂದೊಂದು ಸಂತೋಷ. ಅದಾಗಿ ಆಮೇಲೆ ಒಂದು ಸಂದರ್ಭಕ್ಕನುಸಾರವಾಗಿ ಸಂತೋಷ ಬದಲಾಗ್ತದೆ. ತುಂಬಾ ರುಚಿಯಾಗಿದೆ, ಗುಲಾಬ್ ಜಾಮೂನ್ ಮಾಡಿದ್ದಾರೆ ರಾಸವೆಂಕಟೇಶ್ವರ, ಇವತ್ತು ಮಾಡಿಲ್ಲ, ಮುಂದೆ ಮಾಡ್ಬೋದು. 2 ಬಡಿಸಿದ್ದಾರೆ, ಬಹಳ ಖುಷಿ ಆಯ್ತು ನನಗೆ, ಸಂತೋಷ. ತಿಂದೆ, ಒತ್ತಾಯ ಮಾಡಿ ಪುತ್ರರು ಇನ್ನೂ ತಿನ್ನಿ, ಆಯ್ತು ತಿಂದೆ.
4 ಬಡಿಸುವ ಬೇಡ ಬೇಡ, 8 ಬಡಿಸಿದ್ದಾರೆ, ಅಯ್ಯೋ ದಬ್ಬಯ್ಯ ನಿಮ್ಮ ಕಾಲಿಗೆ ಬಿಡ್ತೇನೆ, ನನಗೆ ಸಂತೋಷ ಆಗೋದಿಲ್ಲ, ದುಃಖ ಆಗ್ತಾ ಇದೆ. ನೋಡಿ, ಸಂದರ್ಭ ಕರೆಸೋದು ಬೇರೆ. ಆಮೇಲೆ ಹೆಂಗಸರ ಸಂತೋಷ ಬೇರೆ, ಗಂಡಸರ ಸಂತೋಷ ಬೇರೆ. ಇದು ಖಂಡಿತ ಮಾಡಿ, ಅದ್ರ ಬಗ್ಗೆ ಎಷ್ಟು ಮಾತಾಡಬಹುದು. ಗಂಡಸರಿಗೆ ಪಾಪ, ಕೆಲವು ಗಂಡಸರಿಗೆ ಮದುವೆ ಆಗುವಾಗ ಸಪ್ತಪದಿ, ಆಮೇಲೆ ಗುಪ್ತಪದಿ. ಕೆಲವು ಗಂಡಸರಿಗೆ ಕುಡಿಯೋದ್ರೆ ಬಹಳ ಇಷ್ಟ. ನಮ್ಮ ಮನೆ ಹತ್ರ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದೆ, ಒಬ್ಬರು ವ್ಯಕ್ತಿ, ಅವನಿಗೆ ಕುಡಿಯೋದು ಬಹಳ ಇಷ್ಟ. ಯಾವಾಗ ಕ್ಲಬ್ ಇರೋದು, ಯಾಕಪ್ಪ ಇವತ್ತು ಕುಡಿತಿದ್ದೆ? ಇಲ್ಲ ಸರ್, ನಮ್ಮ ಹೆಂಡತಿ ಅವರಿಗೆ ಹೊರಟಿದ್ದಾಳೆ, ಬೇಜಾರಾಗಿದೆ. ಮತ್ತೆ ಪುನಃ ನೆಕ್ಸ್ಟ್ ಇಯರ್ ಕುಡಿತಿದ್ದೆ, ವಾಪಸ್ ಬಂದು ಬಿಟ್ಟಿದ್ದಾಳೆ. ಅದಕ್ಕೆ ನಾನು ಕೇಳಿದೆ, ಅಲ್ಲಪ್ಪ ಈಗ ನೀನು ಕುಡಿದ್ರೆ ನಿನಗೆ ಹೆಂಡತಿ ಬೈಯೋದಿಲ್ವಾ? ಇಲ್ಲ ಡಾಕ್ಟ್ರೆ, ಕುಡಿಲಿಕ್ಕೆ ಒಂದು ಕ್ರಮ ಇದೆ, ನನಗೆ ಹೇಳಿಕೊಟ್ಟ. ನನಗೆ ಅವತ್ತು ಹೇಗೆ ಕುಡಿಬೇಕು? ಕುಡಿದರೆ ಮೈ ಜೋಲಾಡದಂತಿರಬೇಕು, ಕುಡಿದರೆ ನಾಳೆಗೆ ತೊದಲದಂತಿರಬೇಕು, ಕುಡಿದರೆ ಕುಡಿದದ್ದು ತಲೆಗೆ ಏರದಂತಿರಬೇಕು, ಏರಿದರೂ ಯಾರಿಗೂ ತೋರದಂತಿರಬೇಕು, ಕುಡಿದರೆ ಅವರವರ ಮನೆಗೆ ಹೋಗಿ ಸೇರುವಂತಿರಬೇಕು, ಹೋಗಿ ಸೇರಿದವರು ನಾನು ಕುಡಿದಿಲ್ಲವೆಂದೊಡೆ ಅದರ ನಂಬಿ ಮರದಿ ಹಾಕಿ ಮುದ್ದಾಡುವಂತಿರಬೇಕು. ಹಾಗೆ ಕುಡಿಬೇಕು ಸರ್ ಅಂತ. ಕೆಲವರೇ ಕುಡಿಯೋರು ಇಚ್ಚು. ಮೊನ್ನೆ ವಾಕಿಂಗ್ ಪಾರ್ಕಿಂಗ್ ಮಾಡೋಕೆ ಒಬ್ಬರು ಸಿಕ್ಕಿದ್ರು, ಡಾಕ್ಟರ್ ಸ್ವಲ್ಪ ನಾನು ಕುಡಿದು ಬಿಟ್ಟಿದ್ದೆ ಅಂತದ್ದು. ನಾನು ಏನ್ರಿ ಬೆಳಿಗ್ಗೆನೆ ವಾಕಿಂಗ್ ಯಾಕೆ ವಾಕಿಂಗ್ ಮಾಡಿ ಕುಡಿದ್ವಿ? ಇಲ್ಲ ಸರ್, ಚೆನ್ನಾಗಿ ಮೈಲೇಜ್ ಕೊಡ್ತೆ ಅಂತದ್ದು. ಎಂತೆಂಥ ಜನ ಇದ್ದಾರೆ, ಎಂತೆಂಥ ಜನ ಇದ್ದಾರೆ. ಅದು ಅವರಿಗೆ ಸಂತೋಷ. ಇನ್ನು ಹೆಂಗಸರ ಸಂತೋಷಗಳು ಸಿಕ್ಕಾಪಟ್ಟೆ ಇದೆ, ಹೋದ್ರೆಲ್ಲ ತುಂಬಾ ಇದೆ. ಅದಕ್ಕೆ ಕೆಲವು ಮಾತ್ರ ಹೆಂಗಸರಿಗೆ ಮಾತು ಅಂದರೆ ಇಷ್ಟ, ಗಂಡಸರಿಗೂ ಇಷ್ಟ. ಆದರೆ ಗಂಡಸರಿಗೆ ಮಾತಾಡೋದಿಲ್ಲ ಅಷ್ಟೇ, ಇವರಿಗೆ ಮಾತಾಡೋದು ಬಹಳ ಇಷ್ಟ ಅಲ್ಲ. ಯಾರೋ ಇಬ್ಬರು ಲೇಡೀಸಿಗೆ ಒಂದೇ ಜೈಲಲ್ಲಿ ಹಾಕಿದಂತೆ, ಒಂದೇ ಸೆಲ್ಲಲ್ಲಿ ಇಬ್ಬರಿಗೂ ರಿಲೀಸ್ ಆಗಿದೆ 1 ವರ್ಷ ಆದಮೇಲೆ. ಇವಳು ಅವಳಿಗೆ ಹೇಳ್ತಾಳೆ, ಸರಿ ಉಳಿದ ವಿಚಾರ ನಾವು ಫೋನಲ್ಲಿ ಮಾತಾಡೋಣ. ಎಷ್ಟು ಮಾತಾಡಿರ್ಬೇಕಾ? ಅವರಿಗೆ ಶಾಪಿಂಗ್ ಅಂದ್ರೆ ಇಷ್ಟ. ಇದು ಸತ್ಯ, ನನ್ನ ಹೆಂಡತಿಗೂ ಅಷ್ಟೇ. ಅಯ್ಯೋ, ಅವಳಿಗೂ ಅದೇ ಹೇಳ್ತಿದ್ರು, ಶಾಪಿಂಗ್ ಅಂದ್ರೆ ಪಂಚಪ್ರಾಣ. ಆಯ್ತಾ? ಅವ್ರು ಹೋಗಿ ಅಂಗಡಿಗಳಿಗೆ ಹೋಗಿ, ಪ್ರಸಾದ್ ಅವರೇ 108 ಸೀರೆ ತೆಗೆದು ಹಾಕ್ತಾರೆ. ನಾನು ನೋಡಿದ್ದು, ನನಗಂತೂ ನೋಡ್ಲಿಕ್ಕೆ ಆಗಲ್ಲ. ಪಾಪ ಅವ್ರ ಪುಣ್ಯ ಕಷ್ಟ ಎಷ್ಟು ಕಷ್ಟ ತೋರಿಸ್ತಾರೆ. ಇವ್ರು ಕೊನೆಗೆ ಕೇಳುವ 2ನೇ ಪ್ರಶ್ನೆ ಹೇಳಿದ್ರೆ, ಈ ಬಾರ್ಡರಲ್ಲಿ ಬೇರೆ ಕಲರ್ ಇದೆಯಾ? ನೆಕ್ಸ್ಟ್ ಪ್ರಶ್ನೆ, ಈ ಕಲರ್ ಬೇರೆ ಬಾರ್ಡರ್ ಇದೆಯಾ? 2ನೇ ಪ್ರಶ್ನೆ. ಹಾಗೆ ಶಾಪಿಂಗ್ ಅಂದ್ರೆ ಇವ್ರಿಗೆ ಬಹಳ ಇಷ್ಟ. ಶಾಪಿಂಗ್ ಮುಗಿಸ್ಕೊಂಡು ಬರುವಾಗ ಈ ಹೆಂಗಸರ ಮುಖದಲ್ಲಿ ನಗು, ಗಂಡನ ಕೈಯಲ್ಲಿ ಮಗು. ಹಾಗೆ ಒಂದೊಂದು ಸಂತೋಷ ಇದೆ. ಇದು ಸಂತೋಷಗಳ ಲಕ್ಷಣ. ಆದರೆ ಒಂದು ಮಾತು ಮಾತ್ರ ಬಂಧುಗಳೇ, ಇದು ಬಹಳ ಮುಖ್ಯವಾದವಾಗಿ ಅರ್ಧ ಗಂಟೆ ಮುಗಿಸಬೇಕು. ಇದು ಸಂತೋಷದ ಗುಣಲಕ್ಷಣ. ಈ ಕೊನೆಯಲ್ಲಿ ನಿಮಗೆ ನಾನು 10 ಪಾಯಿಂಟ್ ಪ್ರೋಗ್ರಾಮ್ ಹೇಳ್ತೇನೆ. ಹೇಳಲಿಕ್ಕೆ ಎಷ್ಟು ಹೇಳ್ಬೋದು, ಇದನ್ನು ನಾವು ನೆನಪಿಟ್ಕೊಂಡ್ರೆ ಇದು ಸಂತೋಷವಾಗಿ ಸಾಕು. ಸಂತೋಷವಾಗಿರುವುದು ಹೇಗೆ? ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಸಂತೋಷವೆಂದರೆ ಏನು, ಸಂತೋಷದ ಗುಣಲಕ್ಷಣಗಳೇನು, ಅದನ್ನು ಹೇಳ್ತಿ. ಸಂತೋಷವೆಂದರೆ ಏನು ನೋಡಿ, 3 ಥರದ ಸಂತೋಷಗಳಿದೆ. ಅಂತಿಮವಾಗಿ ಅದು ಎಲ್ಲ ಬ್ರೈನಲ್ಲೇ ಕಾನ್ಸೆಪ್ಟ್. ಅಲ್ಟಿಮೇಟ್ಲಿ ಯು ರಿಯಲೈಸ್, ಯು ಎಂಜಾಯ್ ದ ಸ್ಟೇಟ್ ಆಫ್ ಹ್ಯಾಪಿನೆಸ್ ಓನ್ಲಿ ಇನ್ ದ ಮೈಂಡ್, ಇನ್ ದ ಬ್ರೈನ್. ಅದು ಸತ್ಯವಾದ ಮಾತು. ಆದರೆ ನಿಮಗೆ 3 ಥರದ ಸಂತೋಷಗಳು ಉಂಟಾಗುತ್ತವೆ. ಒಂದು ದೇಹ ಮುಖೇನ, ದೇಹ ಆನಂದ ಅಂದ್ರೆ ಪಂಚೇಂದ್ರಿಯಗಳ ಮೂಲಕ. 2ನೇದು ಚಿದಾನಂದ, 3ನೇದು ಆತ್ಮಾನಂದ. ಹಾಗೆ 3 ಆನಂದಗಳಿವೆ. ದೇಹಾನಂದ ಅಂದ್ರೆ ಪಂಚೇಂದ್ರಿಯಗಳ ಮೂಲಕ ಪ್ರಾಪ್ತವಾಗುವಂತಹ ಆನಂದಗಳು. ಉದಾಹರಣೆಗೆ ಶ್ರವಣಾನಂದ, ಒಳ್ಳೆಯ ಸಂಗೀತ ಕೇಳುವಾಗ ನಿಮಗೆ ಆನಂದ ಆಗುತ್ತೆ ಅಲ್ವಾ? ಅದು ಒಳ್ಳೆಯ ಸಂಗೀತ ಆಗಿರಬೇಕು. ಯಾಕೆ ನಾನು ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಆಕೆ ಹಾಡಿದ್ದು ಒಂದೇ ಒಂದು ರಾಗ, ಅದರ ಜನರು ಮಾಡಿದ ಸಭಾತ್ಯಾಗ. ಯಾವುದೊಂದು ಮನೆಯಲ್ಲಿ ಪಾಪ ಹೆಂಡತಿ ಸಂಗೀತ ಪ್ರಾಕ್ಟೀಸ್ ಮಾಡೋದು, ಆಯ್ತಾ? ಅಷ್ಟೊತ್ತಿಗೆ ಗಂಡ ಮನೆಯಿಂದ ಹೊರಗೆ ಹೋಗುದು. ಆಗ ಅವಳು ಕೇಳಿದ, ಯಾಕೆ ನಾನು ಪ್ರಾಕ್ಟೀಸ್ ಮಾಡಿ ಹೊರಗೆ ಹೋಗ್ತೀವಲ್ಲ? ಇಲ್ಲ ಜನ ನೀನು ಹೊಡಿತಾರೆ ಅಂತ ತಿಳ್ಕೊಳ್ಬಾರ್ದಲ್ಲ, ನಾನು ಹೊಡಿತಾ ಇದ್ದೆ, ನೀನು ಅಳ್ತಾ ಇದ್ದೆ ತಿಳ್ಕೊಳ್ಬಾರ್ದಲ್ಲ, ಅದಕ್ಕೆ ನಾನು ಹೊರಗೆ ಹೋಗ್ತಿದ್ದೆ. ಸೊ ಶ್ರವಣಾನಂದ, ಒಳ್ಳೆಯ ಸಂಗೀತ, ಒಳ್ಳೆಯ ಪ್ರವಚನ, ಒಳ್ಳೆಯ ಹಾಸ್ಯವನ್ನು ಓದುವ. ಹಾಗೆ ದರ್ಶನಾನಂದ, ಒಳ್ಳೆಯ ಸಾಹಿತ್ಯವನ್ನು ನೋಡುವಾಗ, ಒಳ್ಳೆಯ ಒಂದು ಸೀನರೀಸ್ ನೋಡುವಾಗ, ಒಳ್ಳೆಯ ಒಂದು ಇದು ನೋಡುವಾಗ ಸಿಗುವ ಆನಂದ ಇದೆಯಲ್ಲ, ಅದು ದರ್ಶನಾನಂದ. ಹಾಗೆ ವಾಸನಾನಂದ, ಒಳ್ಳೆಯ ಪರಿಮಳದ ಮಾಡುವಾಗ ಸಿಗುವಂಥ ಆನಂದ. ಅದೇ ಸ್ವಾದಾನಂದ, ಅದು ಒಳ್ಳೆಯ ರುಚಿಯಾದ ಅಡಿಗೆಯನ್ನು ಮಾಡುವಾಗ ಸಿಗುವ ಆನಂದ. ಅಡಿಗೆ ಮಾಡೋದು ಒಂದು ಕಲೆ, ಅಡಿಗೆ ಕೆಡಿಸೋದು ಒಂದು ಕಲೆ. ಅದು ಕೆಲವು ಆಯ್ತಲ್ಲ, ಇರಲಿ.
ಸೊ ಈ ಆನಂದಗಳು ಹಾಗೆ ನೋಡಿ, ಸ್ಪರ್ಶಾನಂದ ಅಲ್ವಾ, ನುಣ್ಣನೆಯ ಹಾಸಿಗೆಯಲ್ಲಿ ಮಾಡ್ಕೊಂಡು ಆನಂದ ಆಗುತ್ತೆ. ಸಿಟಿ ಬಸ್ಸಲ್ಲಿ ಫುಲ್ ಜನ ಇದ್ದಾರೆ, ಒಂದು ಒಳ್ಳೆ ಚಂದದ ಹುಡುಗಿ ಟಚ್ ಮಾಡಿದ್ರೆ ಒಂದು ಆನಂದ ಆಗುತ್ತೆ. ಸುಳ್ಳು ಯಾಕೆ ಆನಂದ ಆಗುತ್ತೆ ಅಲ್ವಾ. ಅದು ಯಾರೋ ಒಬ್ಬರು ಪುರೋಹಿತರು ಇದ್ರಂತೆ, ಅವರಿಗೆ ಎಷ್ಟು ಮಡಿ ಅಂದರೆ ಅವರು ನೀರನ್ನು ಕೂಡ ವಾಶ್ ಮಾಡಿ ಯೂಸ್ ಮಾಡ್ಕೊಂಡಿದ್ರು, ಅಷ್ಟು ಮಡಿ. ಅವರು ಒಂದ್ಸಲ ವಿಮಾನದಲ್ಲಿ ಹೋಗ್ಬೇಕಾಗಿತ್ತು, ಆಗ ಈ ವಿಮಾನದಲ್ಲಿ ಜಾಗ ಕಡಿಮೆ ನೋಡಿ, ಅಷ್ಟೊತ್ತಿಗೆ ಯಾರು ಹಾಸ್ಟೆಸ್ ಇವರು ಸ್ವಲ್ಪ ಟಚ್ ಮಾಡಿಬಿಡ್ತಾರೆ, ಅಂದರೆ ಅನ್ನೋಯಿಂಗ್ ವಿದೌಟ್ ನೋಯಿಂಗ್ ಟಚ್ ಆಗಿ. ಅಷ್ಟೊತ್ತಿಗೆ ಆಕೆ ಕನ್ನಡದವರು, ಕ್ಷಮಿಸಬೇಕು ಗುರುಗಳೇ, ನಾನು ತಪ್ಪಿಲ್ಲದೆ ನಿಮ್ಮನ್ನು ನಾನು ಮುಟ್ಟಿಬಿಟ್ಟೆ, ತಪ್ಪಾಯಿತು. ಹಾಗೆ ಇವರು ಹೇಳ್ತಾರೆ, ನಿಂದು ಏನು ತಪ್ಪಾಗಲಿಲ್ಲಮ್ಮ, ಏನು ತಪ್ಪಾಗಿಲ್ಲ, ವೇದಗಳೇ ಹೇಳ್ತಾರಲ್ಲ, ಗಗನದಲ್ಲಿ ದೇವತೆಗಳು ಅಲ್ಲ ದೇವತೆಗಳಿಗೆ ಸಮಾನ, ಗಗನ ಸಂಖ್ಯೆಯನ್ನು ದೇವತೆಗಳಿಗೆ ಸಮಾನ, ಉಟ್ಬೋದಮ್ಮ, ಏನು ಪರವಾಗಿಲ್ಲ. ಸ್ಪರ್ಶಾನಂದ, ಅದೇ ಸ್ಪರ್ಶಾನಂದ ಇದು. ಎರಡನೇದು ಚಿದಾನಂದ. ನೋಡಿ, ಇದೊಂದು ಸತ್ಯವಾದ ಮಾತು, ಇದೊಂದು ಒಳಗಿನ ಗುಟ್ಟು. ನನ್ನ ಲೇಖನ ನೀವು ಓದಬೇಕು, ಜನರು ಹೇಗೆ ಸಂತೋಷ. ನೋಡಿ, ನಿಮ್ಮನ್ನು ನಾನು ಸ್ವಲ್ಪ ಹೊಗಳಿದರೆ ನಿಮಗೆ ಸಂತೋಷ ಆಗುತ್ತೆ. ಒಳಗಿದ್ರಲ್ಲ, ನಿಮ್ಮ ಬಗ್ಗೆ ನಾನು ಮೆಚ್ಚುಗೆ ಮಾತಾಡಿದರೆ, ನಿಮಗೆ ಹಾರ ಹಾಕಿದರೆ, ಇವತ್ತು ಹಾರ ಹಾಕಿಲ್ಲ ತಮಾಷೆಗೆ, ಅಥವಾ ನಿಮ್ಮ ಬಗ್ಗೆ ಮೆಚ್ಚುಗೆ ಗೌರವದ ಮಾತಾಡಿದರೆ ನಿಮಗೆ ಒಳಗಿದ್ದೊಳಗೆ ಸಂತೋಷ ಆಗುತ್ತೆ. ಅದು ಚಿದಾನಂದ. ಸಂತೋಷ ಯಾರಿಗೆ ಆಗ್ತದೆ? ಖಂಡಿತ ಆತ್ಮಾನಂದ. ಅದು ಆನಂದವೇ, ಅದು ಅತ್ಯುತ್ತಮವಾದ ಆನಂದ. ನೀವು ಸತ್ಕಾರವನ್ನು ಮಾಡ್ತೀರಾ, ಆ ಒಂದು ಪಾಪ ತುಂಬಾ ಹಸಿದಿದ್ದಾನೆ, ಪುಣ್ಯಾತ್ಮರಿಗೆ ಒಂದು ಊಟ ಕೊಟ್ಟಿದ್ದೀರಾ, ಅವನು ಸಂಪೂರ್ಣವಾಗಿ ಸಂತೋಷವಾಗಿ ನಿಮಗೆ ಆಶೀರ್ವಾದ ಮಾಡ್ತಾನೆ, ಅದು ಆತ್ಮಾನಂದ. ಅದು ಆತ್ಮಾನಂದ, ಅದನ್ನು ಮಾಡಿ. ಇದು ಆನಂದದ ಒಂದು 3 ಹಂತಗಳು. ಇಂತಹ ಆನಂದ ಪಡೆಯಲಿಕ್ಕೆ 10 ಸೂತ್ರಗಳನ್ನು ಹೇಳಿ ಮಾತನ್ನು ಮುಗಿಸ್ತೇನೆ. ಬಹಳ ಸುಂದರವಾಗಿದೆ. ನಂಬರ್ 1, ಸಂತೋಷವಾಗಿರಲು ಬೇಕಾದಂತಹ ಕನಿಷ್ಠ ಒಂದು ಅವಶ್ಯಕತೆಗಳೆಂದರೆ, ನಂಬರ್ 1, ಅಲ್ಪ ಸಂತೋಷಿಗಳಾಗಿರಬೇಕು. ಅಲ್ಪವನ್ನೇ ಅನಂತವೆಂದು ಭಾವಿಸಬೇಕು. ಅದು ಸಂತೋಷವಾಗಿರುವ ಒಂದು ಗುಣ ಲಕ್ಷಣ. ಸಾಕು ಸರ್, ಸಾಕು, ಐ ಆಮ್ ಹ್ಯಾಪಿ, ನನಗೆ ದುರಾಸೆ ಇಲ್ಲ, ಸಾಕು. ಅಲ್ಪ ಸಂತೋಷಗಳಾಗಿರಬೇಕು, ನನಗೆ ದುರಾಸೆ ಇಲ್ಲವೇ. 1. ಎರಡನೇದು, ಆಸೆ ಇರಲಿ, ಅತಿ ಆಸೆ ಬೇಡ. ಅವ್ರು ಸಂತೋಷವಾಗಿರುವುದಿಲ್ಲ. ಯಾಕೆಂದ್ರೆ ದುರಾಸೆಗೆ ಲಿಮಿಟೇ ಇಲ್ಲ. You can satisfy the need of a man, but not the greed. Because greed has no limits. ಉಪ್ಪು ನೀರನ್ನು ಕುಡಿದ ಹಾಗೆ ಮತ್ತೆ ಮತ್ತೆ ಕುಡಿಬೇಕು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಸಂತೋಷವಾಗಿರುವ 2ನೇ ಸೂತ್ರ ಎಂದರೆ, ನೀವು ಅತಿ ಆಸೆ ಇರಬಾರದು, ಆಸೆಗಳಿರಲಿ. ಬುದ್ಧ ಹೇಳಿದ, ಆಸೆಗಳೇ ದುಃಖಕ್ಕೆ ಮೂಲ ಕಾರಣ. ಐ ಡೋಂಟ್ ಅಗ್ರಿ ವಿತ್ ದಟ್. ಆಸೆಗಳಿಲ್ಲದಿದ್ದರೆ ನೀವು ಮೇಲೆ ಬರಲಿಕ್ಕೆ ಆಗೋಲ್ಲ. ಇವರಿಗೆ ಒಂದು ಆಸೆ ಇದೆ, ನಾವು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಆಸೆ ಇದೆ, ಆಸೆ ಇಲ್ಲ ನೀವು ಮಾಡೋಕ್ಕಾಗತ್ತಾ? ಆಸೆಗಳು ದುಃಖಕ್ಕೆ ಮೂಲ ಕಾರಣ ಅಲ್ಲ, ದುರಾಸೆಯೇ ದುಃಖಕ್ಕೆ ಮೂಲ ಕಾರಣ. ಯು ಶುಡ್ ಅಂಡರ್ಸ್ಟ್ಯಾಂಡ್. ಆಸೆಗಳಿದ್ರೆ ಮೇಲೆ ಬರೋಕ್ಕಾಗಲ್ಲ. ನನಗೊಂದು ಆಸೆ ಇತ್ತು, ನಾನು ದೊಡ್ಡ ಪ್ರವಾಸನಕಾರ ಆಗಬೇಕು, ನಾನು ಅದು ಮಾಡಬೇಕು, ಆಸೆ ಇದ್ದಕ್ಕೆ ನಾನು ಮೇಲೆ ಬಂದಿದ್ದೇನೆ. ಆಸೆ ಇಲ್ಲ ಮೇಲೆ ಬರೋಕ್ಕಾಗುತ್ತಾ? ದುರಾಸೆಗಳು ದುಃಖಕ್ಕೆ ಮೂಲ ಕಾರಣ. ಒಮ್ಮೆ ಬುದ್ಧನನ್ನು ಯಾರೋ ಬಂದು ಕೇಳ್ತಾರಂತೆ, ಲಾರ್ಡ್ ಐ ವಾಂಟ್ ಟು ಬಿ ಹ್ಯಾಪಿ. ಆಗ ಬುದ್ಧ ಹೇಳ್ತಾನೆ, ಕಮ್ ಹಿಯರ್, ಫಸ್ಟ್ ಯು ರಿಮೂವ್ ಯುವರ್ ಐ, ದಟ್ಸ್ ಯುವರ್ ಈಗೋ, ದೆನ್ ಯು ರಿಮೂವ್ ಯುವರ್ ವಾಟ್, ದಟ್ಸ್ ಯುವರ್ ಡಿಸೈರ್, ಯು ಆರ್ ಲೆಫ್ಟ್ ವಿತ್ ಹ್ಯಾಪಿನೆಸ್. ಅದ್ಭುತವಾದ. 2ನೇ ವಿಚಾರ, ಆಸೆಗಳಿರಲಿ, ಅತಿ ಆಸೆಗಳು ಬೇಡ, ದುರಾಸೆಗಳು. ಯಾರಿಗೆ ಆಸೆ ಇಲ್ಲ ಸರ್? ಒಂದು ಹೂವಿನ ಮೊಗ್ಗಿಗೂ ಕೂಡ ಆಸೆ ಇದೆ. ನಾನು ಒಂದು ಕಡೆ ಬಂದೆ, ಹೂವಿನ ಮೊಗ್ಗಿಗೆ ಅರಳುವ ಆಸೆ, ಅರಳಿದ ಹೂವಿಗೆ ಪರಿಮಳ ಬೀರುವ ಆಸೆ, ಬೀರಿದ ಪರಿಮಳಕ್ಕೆ ಮೂಗಿನೊಳಗೆ ತೂರುವ ಆಸೆ, ತೂರಿದ ಪರಿಮಳಕ್ಕೆ ಮನವನ್ನು ಏರುವ ಆಸೆ, ಏರಿದ ಪರಿಮಳಕ್ಕೆ ಮುಖದಲ್ಲಿ ತೋರುವ ಆಸೆ. ಆಸೆ ಎಲ್ಲದಕ್ಕೂ ಇದೆ. ಇದೊಂದು ಆಸೆ ಬಗೆದಂತ ಅಂತ ಆಸೆಗಳು ಇರಬೇಕು. 2ನೇ. 3ನೇದು, ನೀವು ಇದನ್ನು ಟ್ರೈ ಮಾಡಿ. ಐ ಆಮ್ ಟೆಲಿಂಗ್ ಯು ಅಗೇನ್, ನೀವು ಟ್ರೈ ಮಾಡಿ. ನಿಮ್ಮ ಆಸೆಗಳನ್ನ, ನಿಮ್ಮ ವಾಂಟ್ಸ್ ಅಂಡ್ ನೀಡ್ಸ್, ನಿಮ್ಮ ಅಗತ್ಯಗಳನ್ನ ಮತ್ತು ಅವಶ್ಯಕತೆಗಳನ್ನ bring it to the minimum, you will be happy. When you reduce your wants and your needs, you will be happy. ನನಗೆ ಇಷ್ಟೇ ಸರ್, ನನಗೆ ವರ್ಷಕ್ಕೆ ಸಾಕು 2 ಪ್ಯಾಂಟು 4 ಶರ್ಟು ಸಾಕು, ಐ ಆಮ್ ಹ್ಯಾಪಿ. The moment you reduce your needs, because the moment you increase your needs, the moment you need your wants, you will not be able to fulfill all of them and you will be unhappy. ಇದು ಸರಳ ಸೂತ್ರ. Reduce your wants and needs, minimize them, you will be happy.
ದ ಮೋರ್ ಅಂಡ್ ಮೋರ್ ಯು ವಿಲ್ ಬಿ ಅನ್ಹ್ಯಾಪಿ. ಅದು ಮಾಡಲಿಕ್ಕೆ. ನಾಲ್ಕನೇದು, ರೆಡ್ಯೂಸ್ ಯುವರ್ ಹೋಪ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್, ಯು ವಿಲ್ ಬಿ ಹ್ಯಾಪಿ. ನಿಮ್ಮ ಆಶಯಗಳನ್ನ ಕಡಿಮೆ ಮಾಡಿ, ನಿಮ್ಮ ನಿರೀಕ್ಷೆಗಳನ್ನ, ನಿಮ್ಮ ಅಪೇಕ್ಷೆಗಳನ್ನ ಕಡಿಮೆ ಮಾಡಿ, ಯು ವಿಲ್ ಬಿ ಹ್ಯಾಪಿ. ನಾನು ಇಲ್ಲಿಗೆ ಬರ್ಬೇಕಿದ್ರೆ ಇವತ್ತೇನ್ರಿ ಅಲ್ಲಿ 1,000 ಜನ ಸೇರಿದ್ರು ಅಂತ ನಾನು ಯೋಚನೆ ಮಾಡ್ತಾ ಇದ್ದರೆ ಐ ವುಡ್ ಹ್ಯಾವ್ ಬೀನ್ ಅನ್ಹ್ಯಾಪಿ. ನಾನು ಬರುವಾಗ ಅಂದ್ಕೊಂಡೆ ಪಾಪ ಮನೆ ಚಿಕ್ಕದಿದೆ, ಬಂದಿರೋದು 10 ಜನ ಬರ್ಬೋದು, ನೋಡಿದ್ರೆ 23 ಜನ ಇದ್ದಾರೆ, ಐ ಆಮ್ ಹ್ಯಾಪಿ ನಾವು. ಅಲ್ಲಿದೆ ಪಾಯಿಂಟ್. ಆಗ ಏನು ಓವರ್ ಹೆಡ್ ಸಿಗುತ್ತದ್ದು ಹ್ಯಾಪಿನೆಸ್. ಅದಕ್ಕೋಸ್ಕರ ರೆಡ್ಯೂಸ್ ಯುವರ್ ಹೋಪ್ಸ್, ರೆಡ್ಯೂಸ್ ಯುವರ್ ಎಕ್ಸ್ಪೆಕ್ಟೇಷನ್ಸ್, ಯು ವಿಲ್ ಬಿ ಹ್ಯಾಪಿ. ಕೌಪೀನವಂತಹ ಕಲುವಾಕ್ಯವಂತಹ ಯಾರು ಹೇಳಿದ್ದು? ಆದಿ ಶಂಕರಾಚಾರ್ಯ ಹೇಳಿದ್ದು. ಅದು ಮಾಡಿ 4ನೇ ವಿಚಾರ. ನೆಕ್ಸ್ಟ್ ಬಹಳ ಮುಖ್ಯವಾಗಿದ್ದು ಯುವರ್ ಆಟಿಟ್ಯೂಡ್. ದ ಮೋರ್ ಪಾಸಿಟಿವ್ ಆಟಿಟ್ಯೂಡ್ ಯು ವಿಲ್ ಮೋರ್ ಹ್ಯಾಪಿ ಯು ವಿಲ್ ಬಿ. ದ ಮೋರ್ ನೆಗೆಟಿವ್ ಆಟಿಟ್ಯೂಡ್ ಯು ವಿಲ್ ಬಿ ಅನ್ಹ್ಯಾಪಿ. ನನ್ನ ತಲೆ ಬೋಳಾಯ್ತು ಅಂತ ನೀವು ಬೇಜಾರು ಮಾಡಿಕೊಳ್ಬೇಡಿ. ಐ ಹ್ಯಾವ್ ಎ ಲಾರ್ಜರ್ ಫೇಸ್ ಏರಿಯಾ ಟು ವಾಶ್. ಅದು ಸಂತೋಷ. ಏನ್ ಸರ್ ನಿಮಗೆ ಹೇಳ್ತಾ ಇಲ್ಲ, ತಲೆ ಮಾಡಿ ಬೋಳೆ ಬಂಡಾಯ್ತು ಅಂತ ಆಗುತ್ತಾ ಇದೆ, ಬೇಜಾರು ಮಾಡ್ಕೊಳ್ಬೋದು. ಮುಖ ತೊಳಿಲಿಕ್ಕೆ ಜಾಗ ಜಾಸ್ತಿ ಸಿಗ್ತಲ್ವಾ, ಅದುವೇ ಸಂತೋಷ. ನೋ ಪಾಯ್ಸನ್ ಕ್ಯಾನ್ ಕಿಲ್ ಎ ಪಾಸಿಟಿವ್ ಥಿಂಕರ್, ನೋ ಮೆಡಿಸಿನ್ ಕ್ಯಾನ್ ಕ್ಯೂರ್ ಎ ನೆಗೆಟಿವ್ ಥಿಂಕರ್. ಅದಕ್ಕೋಸ್ಕರ ಲೋಟದಲ್ಲಿ ಅರ್ಧ ಲೋಟ ನೀರಿದೆ ಅಂತ ಬೇಜಾರು ಮಾಡಬಾರ್ದು, ಅರ್ಧ ಲೋಟ ಆದ್ರೂ ನೀರಿದೆ ಇಲ್ಲ ಅಂತ ಸಂತೋಷ ಪಡಬೇಕು. ಗುಲಾಬಿಯ ಮಧ್ಯೆ ಮುಳ್ಳಿದೆ ಅಂತ ಬೇಜಾರು ಮಾಡಬಾರ್ದು, ಮುಳ್ಳುಗಳ ಮಧ್ಯೆ ಗುಲಾಬಿ ಇದೆ ಅಲ್ಲ, ಅದು ಸಂತೋಷ ಪಡಬೇಕು. ಅದಕ್ಕೋಸ್ಕರ ಆಟಿಟ್ಯೂಡ್, ಪಾಸಿಟಿವ್ ಆಟಿಟ್ಯೂಡ್. ಮೊನ್ನೆ ಯಾರೊಬ್ಬರು ಮುದುಕರು ಸಿಕ್ಕಿದ್ರು, ಕೇಳಿದೆ ಏನು ಪಾಸಿಟಿವ್ ಆಟಿಟ್ಯೂಡ್ ಸರ್, ಹೇಗಿದ್ದೀರಿ? ಸೂಪರ್, ಫಸ್ಟ್ ಕ್ಲಾಸ್ ಅಂತ. ಇನ್ನೊಬ್ಬರು ಸಿಕ್ಕರು, ನೀವು ಹೇಗಿದ್ದೀರಿ? ಇದ್ದರೆ ನೋಡಿ ಇನ್ನೂ ಸತ್ತಿ ಇಲ್ಲ. ಇನ್ನೊಬ್ರು ಹೇಳಿದ್ರು, ಅವ್ರು ಪುತ್ರರೇ ಮುದುಕರು ಹಾಗೆಲ್ಲ ಮಾತಾಡಿಸಬಾರ್ದು, ಮತ್ತೆ ಹೇಗೆ ಮಾತಾಡಿಸ್ಬೇಕು? 60 ವರ್ಷ ಆದವರಿಗೆ ಕೇಳಿ ಹೇಗಿದ್ದೀರಿ, ಹಾಗೆ ಕೇಳಿ. 70 ವರ್ಷ ಆದವರಿಗೆ ಈಗ ಹೇಗಿದ್ದೀರಿ, ಹಾಗೆ ಕೇಳಿ. 80 ವರ್ಷ ಆದವರಿಗೆ ಇದ್ದೀರಾ, ಇನ್ನೇ ಇದ್ದೀರಾ, ಹಾಗೆ ಕೇಳಬೇಕು. 90 ವರ್ಷ ಆದವರಿಗೆ ಇನ್ನು ಹೇಗೆ ಇದ್ದೀರಿ, ಹಾಗೆ ಕೇಳಬೇಕು. 100 ವರ್ಷ ಆದವರಿಗೆ ಇನ್ನು ಯಾಕೆ ಇದ್ದೀರಿ. ಆಟಿಟ್ಯೂಡ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ಒಂದೊಂದು ವಿಷಯದಲ್ಲಿ ಐ ಕ್ಯಾನ್ ಸ್ಪೀಕ್ ಫಾರ್ 1 hour. ಅಷ್ಟು ಬದಲಾಗಿದೆ, ರಿಸರ್ಚ್ ಮಾಡಿದೆ. ಯಾಕೆ ಭಗವಂತ ನನಗೆ ಆಫ್ಟರ್ ರಿಟೈರ್ಮೆಂಟ್ ಫ್ರಮ್ ದ ಮೆಡಿಕಲ್ ಕಾಲೇಜ್ ಡೈರೆಕ್ಟರ್ ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿ, I started writing. People have accepted it. TV9, if you can see the YouTube, you can see already 1000 ಜನ ನೋಡಿ ಆಗ್ತದೆ. ನಮ್ಮ ಬಾಹುಬಲಿ ಇರ್ತಾನೆ 1 ಗಂಟೆ ಇಂಟರ್ವ್ಯೂ ಮಾಡಿ, ಅವ್ರು ರಾಘವ ಸೂರ್ಯ ಅಂತ TV9. ಅದನ್ನು ನೋಡಿ ನಾನು ಯಾರಿಗಾರು ಒಬ್ಬರಿಗೆ ಫಾರ್ವರ್ಡ್ ಮಾಡ್ತೇನೆ, ಮತ್ತೆ ನೀವು ಅದನ್ನು ಮಾಡಿ ಸರ್. ತುಂಬ ಜನ ಇಡೀ ಲೈಫ್ ಬಂದು ಹಾಕಿಬಿಟ್ಟಿದ್ರು, ಲೈಫ್ ಬಂದು 1 ಗಂಟೆ ಮಾಡಬೇಕು. ಸೊ ಸಂತೋಷವಾಗಿರುವಾಗ ಇನ್ನೊಂದು ಅಂದರೆ ಆಟಿಟ್ಯೂಡ್. ಇನ್ನೊಂದು ಸಂತೋಷವಾಗಿರಬೇಕಾದಂಥ ಅವಶ್ಯಕ ಸೂತ್ರವೆಂದರೆ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ. ಒಂದು ಮಾತು ಹೇಳಿ ಸರ್, ನೋಬಡಿ ಇಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್, ಇನ್ಕ್ಲೂಡಿಂಗ್ ಯುವರ್ ಹಸ್ಬೆಂಡ್ ಅಂಡ್ ವೈಫ್. ನೋಬಡಿ ಇಸ್ ಪರ್ಫೆಕ್ಟ್, ನೋಬಡಿ ಇಸ್ ವೇಸ್ಟ್ ಬಾಡಿ ಆಲ್ಸೋ. ಇದು ಸತ್ಯವೇ. ಹಾಗಿರುವಾಗ ಏನು ಉಳಿದದ್ದು ನಮಗೆ? ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್. Life is a continuous process of adjustment and readjustment for the ever-changing conditions and people. That is life. ನಾವು ಹೊಂದಾಣಿಕೆ ಮಾಡಿಕೊಳ್ಳೇಬೇಕು. ಹೆಂಡತಿ ಗಂಡನ ಜೊತೆ ಹೆಂಡತಿ ಮಾಡಲೇಬೇಕು. ಒಮ್ಮತ ಇರುವ ವಿಷಯಗಳನ್ನಲ್ಲ, ಒಮ್ಮತ ಇಲ್ಲದ ವಿಷಯಗಳನ್ನ ಗಂಡ ಹೆಂಡತಿ ಹೇಗೆ ನೀವು ನಿಭಾಯಿಸಿಕೊಳ್ತೀರಿ, ಅದುವೇ ನಿಮ್ಮ ಜೀವನದ ಸೂತ್ರ. ಬಹಳ ಇಂಪಾರ್ಟೆಂಟ್. ಅದನ್ನು ಮಾಡಿಕೊಳ್ಬೇಕು. ನೀವು ಅಡ್ಜಸ್ಟ್ ಮಾಡಿಕೊಳ್ಳೇಬೇಕಾಗತ್ತೆ. ಕೆಲಸದ ಜೊತೆ ಅಡ್ಜಸ್ಟ್ ಮಾಡಬೇಕಾಗತ್ತೆ, ಡ್ರೈವರ್ ಜೊತೆ ಮಾಡಬೇಕಾಗುತ್ತೆ, ಪಕ್ಕದವ್ರ ಜೊತೆ ಮಾಡಬೇಕಾಗುತ್ತೆ, ಎಲ್ಲರ ಜೊತೆ ಮಾಡಬೇಕಾಗುತ್ತೆ ಸರ್. ಸಾಧ್ಯ ಇಲ್ಲ. ಅಡ್ಜಸ್ಟ್ಮೆಂಟ್ ಈಸ್ ಅ ಪಾರ್ಟ್ ಆಫ್ ಲೈಫ್. ಇಟ್ ಇಸ್ ಎ ಕ್ಲೂ ಫಾರ್ ಹ್ಯಾಪಿನೆಸ್. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಕಂಟೆಂಟ್ಮೆಂಟ್. ಡಿಸೈರ್ ಇಸ್ ಪವರ್ಟಿ, ಕಂಟೆಂಟ್ಮೆಂಟ್ ಇಸ್ ವೆಲ್ತ್. ಅದಕ್ಕೋಸ್ಕರ ದಯವಿಟ್ಟು ತಿಳ್ಕೊಳ್ಳಿ, ತೃಪ್ತಿ ಇದ್ರೆ ತೃಪ್ತಿ ಪಡ್ಬೇಕು ಸರ್. ಭಗವಂತ ಇಷ್ಟು ಕೊಟ್ಟಿಲ್ಲ. ಅವ ಶೂ ಬೇಕು ಬೇಕು ಅಂತ ಹಠ ಹಿಡಿದ ಹುಡುಗ ಕಾಲಿಲ್ಲದವನ್ನ ನೋಡಿಬಿಟ್ಟು ಅವನಿಗೆ ನಾನು ಎಷ್ಟೋ ಬೇಕು ಅಂತ ಸಂತೋಷ ಪಡ್ತಾನೆ. ಯಾವನೊಬ್ಬ ಟೆರೆಸ್ ಅಲ್ಲಿ ನಿಂತು ಮಾರ್ಗದಲ್ಲಿ ನೋಡ್ಬೇಕಿದ್ರೆ ಒಬ್ಬ ಕಸ ಇಕ್ತಾ ಇದೆ ಅಂತ, ಆಗ ಇವನಿಗೆ ಸಂತೋಷ, ಅಯ್ಯೋ ನಾನು ಎಷ್ಟು ಬೆಟ್ರು, ನನಗೆ ಕಸ ಹೆಕ್ಕುವ ಪರಿಸ್ಥಿತಿ ಬರಲಿಲ್ವಲ್ಲ, ಅವನಿಗೆ ನಾನು ಬೇಕು ನೀವು ಸಂತೋಷ ಪಟ್ರೆ, ಆ ಕಸ ಹೆಕ್ಕುವವರು ಒಬ್ಬ ಹುಚ್ಚ ಬೆತ್ತಲೆ ಓಡಾಡ್ತಿದ್ದಂತೆ, ಅವನಿಗಿಂತ ನಾನು ಬೆಟ್ರು, ನಾನು ಬೆತ್ತಲೆ ಓಡಾಡ್ತಿಲ್ವ ಅಂತ ಅವ ಸಂತೋಷ ಪಡ್ತಾನೆ.
ಆ ಬೆತ್ತಲ ಮನುಷ್ಯ ಯಾವುದೋ ಒಬ್ಬ ರೋಗಿಯನ್ನ ತಗೊಂಡು ಹೋಗಿ, ಅಯ್ಯೋ ನನಗೆ ಅಂತ ರೋಗ ಬಂದಿಲ್ಲಲ್ಲ, ನಾನು ಅವನಿಗಿಂತ ಆರೋಗ್ಯವಾಗಿದ್ದ ಅವ ಸಂತೋಷ ಪಡ್ತಾನೆ. ರೋಗಿ ಒಂದು ಹೆಣವನ್ನು ನೋಡಿ ನಾನು ಅವನಿಗಿಂತ ಬೆಟ್ಟರೆ ಅವ ಸತ್ಯ ಹೋದ, ನಾನು ಇನ್ನು ಸತ್ತಿಲ್ವ ಅಂತ ಅವ ಸಂತೋಷ ಪಡ್ತಾನೆ. ನೋಡಿ ಎಂತ ಕಂಪ್ಯಾರಿಸನ್. ಅದಕ್ಕೋಸ್ಕರ ಕಂಟೆಂಟ್ಮೆಂಟ್ ಇಸ್ ದ ಕ್ಲೂ ಫಾರ್ ಹ್ಯಾಪಿನೆಸ್. ನಿಜವಾಗಿ ಹೇಳ್ಬೇಕಿದ್ರೆ ಅತಿ ಬರೀ ದುಡ್ಡು ಇರುವವರಿಗಿಂತ ದೊಡ್ಡ ಬಡವ ಬೇರೊಬ್ಬನಿಲ್ಲ, ಅವನೇ ಬಡವ ನಿಜವಾಗಿ. ಕಂಟೆಂಟ್. ನೆಕ್ಸ್ಟ್ ಕಂಪನಿ, ವೆರಿ ಇಂಪಾರ್ಟೆಂಟ್. ನಿಮ್ಮ ಸಂತೋಷ ಕೂಡ ನಿಮ್ಮ ಕಂಪನಿ ಮೇಲೆ ಹೊಂದ್ಕೊಂಡಿದೆ. ನಿಮ್ಮ ಫ್ರೆಂಡ್ಸ್ ಯಾರು, ಆಗ ನೀವು ಯಾರು ನಾನು ಹೇಳಿ, ಇಟ್ ಈಸ್ ಬೆಟರ್ ಟು ಬಿ ಅಲೋನ್ ದ್ಯಾನ್ ಇನ್ ಎ ಬ್ಯಾಡ್ ಕಂಪನಿ. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಮಕ್ಕಳು ಹಾಳಾಗದವ್ರ ಫ್ರೆಂಡ್ಶಿಪ್. ಒಳ್ಳೆಯ ಸಂಸರ್ಗ ಇದ್ರೆ ನೀವು ಚೆನ್ನಾಗಿರ್ತೀವಿ, ಅದು ಕಂಪನಿ. ಅದರ ಬಗ್ಗೆ ಒಂದು ತಾಸು ಮಾತಾಡಿ. ನೆಕ್ಸ್ಟ್ ಕಂಪ್ಯಾರಿಸನ್. ಕೆಲವರಿಗೆ ಒಂದು ಬಹಳ ಒಂದು ದುಶ್ಚಟ ಏನಂದ್ರೆ ಕಂಪೇರ್ ಮಾಡಿಕೊಳ್ಳೋದು. ಕಂಪೇರ್ ಯಾಕೆ ಮಾಡಿಕೊಳ್ಳೋದಂದ್ರೆ ತನ್ನಲ್ಲಿ ಇಲ್ಲ ಅಂತಲ್ಲ, ನಿಮ್ಮಲ್ಲಿದೆ ಇಲ್ಲ. ಎಷ್ಟೋ ಹೆಂಗಸರಿಗೆ ಹೇಗೆಂದ್ರೆ ಇವಳು ಗಂಡನಿಗೆ ಹೇಳ್ತಾರೆ, ರೀ ಆ ನೋಡಿ ಪಕ್ಕದ ಮನೆಯ ಪಂಕಜ ಇದ್ದಾಳೆ ಆಯ್ತಲ್ಲ, ಅವಳು ಹೊಸ ಸೀರೆ ಉಟ್ಕೊಂಡು ತಗೊಂಡಿದ್ದಾಳೆ, ಇವತ್ತು ನನಗೊಂದು ತಂದು ಕೊಡ್ತೀರಾ? ಇವಾಗ ಕಿಲಾಡಿ ಅಂತ ಹೇಳ್ತಾರೆ, ಅವಳಿಗೆ ಸಾಲ ಮಾಡಿ ತರಬೇಕಾಯ್ತು, ನಿನಗೆ ತರಕಾದ್ರೆ. ಇದು ಇನ್ನೊಬ್ಬ ನೋಡ್ರಿ, ಗಂಡನ ಕತ್ತು ಕೇಳ್ತಾರೆ, ನೋಡ್ರಿ ಆ ಪಕ್ಕದ ಮನೆಯ ರಾಗಿಣಿ ಇದ್ದಾಳಲ್ಲ, ಅವಳು ದಿವಸಕ್ಕೆ ಎಷ್ಟು ಸಲ ಚೇಂಜ್ ಮಾಡ್ತಾಳೆ ಗೊತ್ತಾ ನಿಮಗೆ? ಇಲ್ಲ ನನಗೆ ಗೊತ್ತಿಲ್ಲ. ನೀವು ದಿವಸಕ್ಕೆ 6 ಸಲ ಚೇಂಜ್ ಮಾಡಿದ್ದಾರೆ, ನೀವು ನೋಡೇ ಇಲ್ವಾ? ಇಲ್ಲ ಇಲ್ಲ, ಇವು ಕಿಲಾಡಿ ನನಗೂ ಚೇಂಜ್ ಮಾಡೋದು ನನಗೂ ಕರೆದು ಬಿಟ್ಟು ನಾನು ನೋಡಿ ಬಿಡ್ತೇನೆ. ಚೇಂಜ್ ಮಾಡುವಾಗ ನೋಡಿ, ಇವಳಿಗೆ ಸಂಖ್ಯೆ ಮುಖ್ಯ, ಅವಳಿಗೆ ನೋಟ ಮುಖ್ಯ. ಎಂತೆಂತ ಗಂಡಸರಿದ್ದಾರೆ ಸರ್, ಕಂಡಮಟ್ಟ ಗಂಡಸರಿದ್ದಾರೆ. ಪಾಪ ಹೊಸ ಕಪ್ಪಲು ಈ ಮನೆಯಲ್ಲಿ, ಹಳೆ ಕಪ್ಪಲು ಆ ಮನೆಯಲ್ಲಿ. ಈ ಹಳೆ ಕಪ್ಪಲು ಗಂಡನ ಕರೆದ್ಬಿಟ್ಟು, ರೀ ಬಂದಿರಿ ನೋಡ್ರಿ ಹೊಸ ಕಪ್ಪಲು ನೋಡಿ. ಏನ್ ನೋಡ್ಬೇಕು? ಅಯ್ಯೋ ಅವನಿಗೆ ಆಫೀಸ್ಗೆ ಹೋಗ್ಲಿಕ್ಕೆ ಇಷ್ಟನೇ ಇಲ್ಲ, ಅವ್ನು ಹೊರಗೆ ಬಂದು ಪಾರ್ಕ್ ಮಾಡ್ತಾನೆ, ಸ್ಕೂಟರ್ ಕೂತ್ಕೊಂಡ್ರೆ ಪುನಃ ಹೆಂಡತಿಯನ್ನು ಕರ್ತಾಳೆ. ಅವಳಿಗೆ ಇಲ್ಲೊಂದು ಮುತ್ತು ಕೊಡ್ತಾನೆ, ಇಲ್ಲೊಂದು ಮುತ್ತು ಕೊಡ್ತಾನೆ. ಎಷ್ಟು ಮುತ್ತು ಕೊಡ್ತಾನೆ, ಎಷ್ಟು ಪ್ರೀತಿ ಮಾಡ್ತಾನೆ. ನೀವು ಸಹ ಹಾಗೆ ಮಾಡ್ಬೋದಲ್ಲ? ಅದಕ್ಕೆ ಇವ್ರು ಹೇಳ್ತಾರೆ ಮಾಡ್ಬೋದಿತ್ತು, ಅದಕ್ಕೆ ಅವ್ರು ಹೋಗ್ತಾಳೆ ಇಲ್ಲ. ಈಗ ಸಾವಿರ ಇದೆ ನಮಗೆ ಇಷ್ಟ. ಈ ಕಿಲಾಡಿ ಗಂಡರು ಬಹಳ ಇರ್ತಾರೆ, ಕಿಲಾಡಿ ಹೆಣ್ಣದ್ರು ಬಹಳ ಇರ್ತಾರೆ, ಇಬ್ರು ಇರ್ತಾರೆ. ಇಬ್ಬರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಯ್ತಲ್ಲ, ಇಬ್ಬರು ಪುರೋಹಿತರು ಕೇಳಿದಾರೆ ಯಾರ ಹೆಸರಲ್ಲಿ ಬಂಗ್ಲಾತಿ ಮಾಡಿಸ್ಲಿ, ನಿಮ್ಮ ಹೆಸರು ಮಾಡಿಸಿ, ನಿಮ್ಮ ಗಂಡನ ಹೆಸರಲ್ಲಿ ಮಾಡಿಸ್ಲಿ. ಅದು ಗಂಡ ಹೇಳಿಲ್ಲ, ಅವಳ ಹೆಸರಲ್ಲಿ ಮಾಡಿಸಿ, ಯಾಕೆ ನನಗೆ ಮನೇಲಿ ಆಗಿದೆ ಅಂತ. ಇರ್ಲಿ, ಸಂತೋಷವಾಗಿರ್ಲಿಕ್ಕೆ ನಾನು ಹೇಳಿದ ಕಾರಣ ಅಂದ್ರೆ ಕಂಟೆಂಟ್ಮೆಂಟ್. ಆಮೇಲೆ ಇನ್ನೊಂದೇನು ಹೇಳ್ತೀವಿ ಸರ್ ನಿಮಗೆ? ಕಂಪ್ಯಾರಿಸನ್. ನೋ ಕಂಪ್ಯಾರಿಸನ್. ನಾನು ತಯಾರಿಲ್ಲ. ಒಂದು ಒಳ್ಳೆ ಮಾತು ಹೇಳ್ತೇನೆ, ಅದ್ಭುತವಾದ ಮಾತು. ಮಲ್ಲಿಗೆಯ ಪರಿಮಳ ಗುಲಾಬಿಗೆ ಇಲ್ಲ, ಆದ್ರೆ ಗುಲಾಬಿ ರಂಗು ಮಲ್ಲಿಗೆಗೂ ಇಲ್ಲ ಅಲ್ವಾ? ಕೋಗಿಲೆಯ ಕಂಠ ನವಿಲಿಗೆ ಇಲ್ಲ, ನವಿಲಿನ ಸೊಟ್ಟ ಕೋಗಿಲೆಗೂ ಇಲ್ಲ. ಮನೆ ಯಜಮಾನನ ಗತ್ತು ಮನೆ ಕಾಯುವ ನಾಯಿಗೆ ಇಲ್ಲ, ಆದರೆ ನಾಯಿಯ ನಿಯತ್ತು ಯಜಮಾನನಿಗೂ ಇಲ್ಲ. 50 kg ಅಕ್ಕಿಯನ್ನು ಖರೀದಿಸುವ ಶಕ್ತಿ ಬಡವನಿಗೆ ಇಲ್ಲ, ಆದರೆ ಖರೀದಿಸಿದ ಅಕ್ಕಿಯನ್ನು ಹೊತ್ತುಕೊಳ್ಳುವ ಶಕ್ತಿ ಶ್ರೀಮಂತನಿಗೂ ಇಲ್ಲ. ಒಂದು ಕೊಡಲಿ, ಎಷ್ಟೇ ದೊಡ್ಡ ಕೊಡಲಿ ಅದು ಕೂಡ ಒಂದು ತಲೆ ಕೂದಲನ್ನು ಕಟ್ ಮಾಡುವ ಶಕ್ತಿ ಅದಕ್ಕಿಲ್ಲ. ಒಂದು ಬ್ಲೇಡ್ ಎಂತ ಚೂರಿಯಾಗಿದ್ದು ಕೂಡ ಅದಕ್ಕೆ ಒಂದು ಮರವನ್ನು ಕಟ್ ಮಾಡುವ ಶಕ್ತಿ ಅದಕ್ಕಿಲ್ಲ. ಕಂಪ್ಯಾರಿಸನ್ ಯಾಕೆ? ನೋ ಕಂಪ್ಯಾರಿಸನ್. ನಾನು ನನ್ನಂತೆ ಇರೋಣ, ನೀವು ನಿಮ್ಮ ಕಂಪ್ಯಾರಿಸನ್ ಅಂದ್ರೆ ಐ ಆಮ್ ಇನ್ಸಲ್ಟಿಂಗ್ ಮೈ ಸೆಲ್ಫ್. ಕಂಪ್ಯಾರಿಸನ್ ಮಾಡ್ಕೊಳ್ಳೋದ್ರಿಂದ ನೀವು ದುಃಖಿತರಾಗುತ್ತೀರಿ, ಸಂತೋಷವಾಗುವುದಿಲ್ಲ. ನೀವು ನಿಮ್ಮಂತೆ ಇರಿ, ನಾನು ನನ್ನಂತೆ ಇರ್ತೇನೆ. ಕಂಪ್ಯಾರಿಸನ್ ಮಾಡ್ಕೊಂಡು ನಾವು ದುಃಖ ಪಡೋದು ಬೇಡ. ನೋ ಕಂಪ್ಯಾರಿಸನ್, ನೋ ಕಮಿಟ್ಮೆಂಟ್. ಕಂಟೆಂಟ್ಮೆಂಟ್ ಇರಲಿ, ಕಂಪ್ಯಾನಿಯನ್ ಇರಲಿ. ಅದೇ ರೀತಿ ಬಂಧುಗಳೇ, ಯು ಶುಡ್ ಡಿಸರ್ವ್ ಅನ್ ಆನರ್ ಅಂಡ್ ದೆನ್ ಎಕ್ಸ್ಪೆಕ್ಟ್ ಇಟ್. ಆಗಲಿ ಸಂತೋಷ. When I deserve an honor without expecting it, without deserving it, I will be unhappy. ನೋಡಿ, ಸಂತೋಷವಾಗಿರಬೇಕಾದ ಮೊದಲ ಸೂತ್ರ ಎಂದರೆ ನೀವು ಎಲ್ಲರೂ ಡಿಸೈಡ್ ಮಾಡಬೇಕು. ಏನೇ ಕಷ್ಟ ನಷ್ಟಗಳಿರಲಿ, ಏನೇ ಏಳು ಬೀಳುಗಳಿರಲಿ, ನೋವು ನಿಂದನೆಗಳಿರಲಿ, ನಾನು ಮಾತ್ರ ಜೀವನದಲ್ಲಿ ಸಂತೋಷವಾಗಿರ್ತೇನೆಂಬ ದೃಢ ಸಂಕಲ್ಪ ಸಂತೋಷವಾಗಿರಬೇಕಾದಂತ ಮೊದಲನೇ ಹೆಜ್ಜೆ. ಅದು ಇಂಪಾರ್ಟೆಂಟ್. ಅನ್ಲೆಸ್ ಐ ಆಮ್ ಹ್ಯಾಪಿ, ನೋಬಡಿ ಕ್ಯಾನ್ ಮೇಕ್ ಮಿ ಹ್ಯಾಪಿ.
If I am unhappy, none of you can make me happy. If I am unhappy, I can't make you happy. ಅದಕ್ಕೋಸ್ಕರ ಬೇಸಿಕ್ ರಿಕ್ವೈರ್ಮೆಂಟ್ ಈಸ್ ಟು ಬಿ ಡಿಸಿಷನ್ ದಟ್ ಐ ಶಾಲ್ ಬಿ ಹ್ಯಾಪಿ. ಪಾಲಿಗೆ ಬಂದದ್ದು ಪಂಚಾಮೃತ ಭಗವಂತ ಇಷ್ಟು ಕೊಟ್ಟಿದ್ದಾರಲ್ಲ ಸಾಕು, ನಾನು ಸಂತೋಷವಾಗಿರ್ತೀನಿ ಮೊದಲನೇ ಸಂಕಲ್ಪ. ಅದು ಒಂದನೇ ರಿಕ್ವೈರ್ಮೆಂಟ್. ಎರಡನೇ, ನನಗೆ ಸಂತೋಷವನ್ನು ನೀಡುವ ಕೆಲಸ ಯಾವುದು ಅಂತ ನಾನು ಡಿಸ್ಕವರ್ ಮಾಡಬೇಕು, ರಿಸರ್ಚ್ ಮಾಡಬೇಕು. ರಾಶಿಯವರಿಗೆ ಇದರಲ್ಲಿ ಸಂತೋಷ ಮಾಡಿಕೊಳ್ಳಿ, ಇನ್ನೊಬ್ಬರಿಗೆ ಇನ್ನೊಂದು ಸಂತೋಷ ಮಾಡಿಕೊಳ್ಳಿ. ಅದು ವ್ಯಕ್ತಿಯಿಂದ ವ್ಯಕ್ತಿ ಭಿನ್ನ. ನೀವು ಮಾಡ್ತೀರಿ, ನಾನು ಮಾಡಿಕ್ಕೆ ಹೋಗಬೇಡ. ನನ್ನ ಸಂತೋಷ ನನಗೆ ಅದ್ರ ಕಲಿತಿದೆ. ಒಂದು ಗುಟ್ಟು ಹೇಳ್ತೀನಿ ಸರ್, ಸಂತೋಷವಾಗಿರೋ ನಿಜ ವಿಧಾನ ಟಿವಿಯಲ್ಲಿ ಬಂದು ಹೇಳಿದೆ. ಸಂತೋಷವಾಗಿ ನಿಜವಾದ ಗುಟ್ಟು ಅಂದರೆ ನಿಮ್ಮ ಆಸಕ್ತಿ ಅಭಿರುಚಿಗಳು ವ್ಯಾಪಕವಾಗಿರ್ತದೆ. ನಾನು ನನ್ನ ಹೆಂಡತಿ ಇನ್ನು ಬಿಟ್ಟರೆ ನಿಮಗೆ ಯಾರು ಬೇಡ. ಅದು ಯಾವ ಸಂತೋಷ? ಹೆಂಡತಿ ಹೋಗೋದು ಎಷ್ಟು ದಿವಸ ನೋಡೋಕ್ಕಾಗುತ್ತೆ ಅಲ್ವಾ? ನನಗೆ ನಮ್ಮ ಮನೆ ಊಟ ಬಿಟ್ಟರೆ ಬೇರೆ ಊಟ ಇಳಿಸೋದೇ ಇಲ್ಲ. ಯಾಕೆ ಇಷ್ಟು ಊರಲ್ಲಿ ಊಟ ಚೆನ್ನಾಗಿ ಊಟ ಇಲ್ವಾ? ಇವ್ರು ಚೆನ್ನಾಗಿ ಅಡಿಗೆ ಮಾಡ್ತಾರೆ, ನಾನು ಕಲ್ತಿದ್ದೆ. ನೋಡಿ, ಅನ್ಲೆಸ್ ಯು ಆರ್ ಬ್ರಾಡ್ ಮೈಂಡೆಡ್ ಯು ಕ್ಯಾನ್ ನೆವರ್ ಬಿ ಹ್ಯಾಪಿ. ಅದು ಹೇಗಿರ್ಬೇಕಂದ್ರೆ, ನನ್ನ ಎಲೆಯಲ್ಲಿ ಬರೀ ಅನ್ನ ಸಾರು ಅನ್ನ ಅಲ್ಲ, ನನಗೆ ಪಲ್ಯ, ಕೋಸಂಬರಿ, ಹುಳಿ, ಮಜ್ಜಿಗೆ ಹುಳಿ, ವಡೆ, ಚಿತ್ರಾನ್ನ, ಮೊಸರನ್ನ ಎಲ್ಲೂ ಬೇಕು. ಅದೇ ಲೈಫ್. ಟು ಬಿ ಟೆಲ್ ಯು ಆನೆಸ್ಟ್ಲಿ, why I am happy today, I am 77 plus, but still I am happy because I have an interest in everything. I love music, I love literature, I love touring, I love children, I love eating, I love anything, everything. ಅದನ್ನು ಮಾಡ್ಕೊಳ್ಳಿ. ಪ್ಲೀಸ್ ಡೆವಲಪ್ ಯುವರ್ ಇಂಟ್ರೆಸ್ಟ್ ಇನ್ ಮಲ್ಟಿಪಲ್ ಥಿಂಗ್ಸ್. ನಿಮಗೆ ಗೊತ್ತಿಲ್ಲ, ಆ ಸಂತೋಷ ನಿಮಗೆ ಗೊತ್ತಿಲ್ಲ, ಅದನ್ನು ಅನುಭವಿಸ್ಬೇಕು, ಅದರ ಒಳಗೆ ಹೋಗ್ಬೇಕು. ಕೆಲವರಿಗೆ ಸಂಗೀತದ ತಲ್ಲು, ಎಂಥ ಜನರು ಅಲ್ವಾ? ಅದನ್ನು ಒಂದೊಂದು ಜಗತ್ತದು, ಅದನ್ನು ಒಳಗೋಗಿ ಈ ಜಗತ್ತಲ್ಲಿ ಸಂತೋಷ ಪಡುವಂತ ಏನು ಬೇಡ ಸರ್. ಒಂದು ಸನ್ಸೆಟ್ ಅಲ್ಲಿ ಎಷ್ಟು ಸಂತೋಷ ಇದೆ, ಒಂದು ಹಕ್ಕಿನಲ್ಲಿ ಎಷ್ಟು ಸಂತೋಷ ಇದೆ. ಮಕ್ಕಳು ನೋಡಿ, ನಾನು ಸತ್ಯವಾಗಿ ಹೇಳ್ತೇನೆ, ನಮ್ಮ ಮನೆ ಹತ್ರ ಅರವಿಂದ ಸ್ಕೂಲ್ ಇದೆ. ಆ 4 ಗಂಟೆ ಸ್ಕೂಲ್ ಮಕ್ಕಳು ಬಿಡ್ತಾವಲ್ಲ, ಅವು ಒಂದಕ್ಕೊಂದು ಚೂಟಿ ಮಾಡ್ಕೊಂಡು ಅವರು ಆ ಬರೋ ಒಂದು ಸಂತೋಷ ಉಂಟಲ್ಲ, ನನಗೆ ಶಬ್ದಗಳೇ ಇಲ್ಲ. ಇಲ್ಲಿ ಅರ್ಧ ಗಂಟೆ ನೋಡ್ತಾ ಇರ್ಕೋತಿರ್ತಾರೆ. ಆ ಮಗ್ಧಾಭಾವ ಅದರಲ್ಲಿ ಸಂತೋಷ ಪಡ್ತೀವಿ, ವ್ಯಾಪಕ ಆಗಿ. ನೆಕ್ಸ್ಟ್, it is better to deserve an honor and not have it rather than have it and not deserve it. ಅದಕ್ಕೋಸ್ಕರ I should deserve first. I don't expect more than what I deserve. ಸಾಕು ನನಗೆ ಸಂತೋಷ. ನೆಕ್ಸ್ಟ್ ಪಾಯಿಂಟ್, ವೆರಿ ಇಂಪಾರ್ಟೆಂಟ್, ಈಸ್ ದಟ್ ಸಂತೋಷವಾಗಿರಬೇಕಾದಂತ ಮುಖ್ಯವಾದ ಸೂತ್ರ ಅಂದ್ರೆ ಬಿ ಗುಡ್ ಅಂಡ್ ಡೂ ಗುಡ್, ಯು ವಿಲ್ ಬಿ ಹ್ಯಾಪಿ. ಏನ್ ಬೇರೆ ಯಾವ ಪುರಾಣ ಓದಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ. ನಾನು ಒಳ್ಳೆ ವ್ಯಕ್ತಿ ಆಗಿರ್ತೇನೆ, ಒಳ್ಳೆ ಕೆಲಸ ಮಾಡ್ತೇನೆ, ನನಗೆ ಸಂತೋಷ ಆಗಿದೆ. ಲಿಸನ್ ಗುಡ್, ಟಾಕ್ ಗುಡ್, ಥಿಂಕ್ ಗುಡ್, ಡೂ ಗುಡ್, ಟಾಕ್ ಗುಡ್, ಯು ವಿಲ್ ಬಿ ಹ್ಯಾಪಿ. ಅದು ಒಳ್ಳೆ ವ್ಯಕ್ತಿ ಆಗಲು ಸಂತೋಷ ಆಗಿದೆ ಸಾಧ್ಯ. ಆಮೇಲಿಂದ ಇನ್ನು 5 ನಿಮಿಷ ಮಾತು ಮುಗಿಸ್ತಿದ್ದೇನೆ. ಬಂಧುಗಳೇ, ಸಂತೋಷವಾಗಿರ್ಬೇಕಾದಂತ ಇನ್ನೊಂದು ಸೂತ್ರ ಅಂದ್ರೆ ಟು ಮೇಕ್ ಅದರ್ಸ್ ಹ್ಯಾಪಿ. ದಟ್ ಇಸ್ ಹ್ಯಾಪಿನೆಸ್. ಈಗ ನೋಡಿ, ನನಗೆ ನೀವು ಇಷ್ಟು ಜನ ಸಂತೋಷ ಪಟ್ರಿ, ಕ್ಲಾಪ್ ಕೊಟ್ರಿ, ಸಂತೋಷ ಆಗಿದೆ. ಆ ಸಂತೋಷವೇ ನನ್ನ ಸಂತೋಷ. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಇನ್ನೊಬ್ಬರನ್ನು ಸಂತೋಷ ಪಡಿಸಬೇಕು, ಇನ್ನೊಬ್ಬರ ಸಂತೋಷವನ್ನ ನೀವು ಹಂಚಿಕೊಳ್ಬೇಕು, ಅದು ಸಂತೋಷ. ನಿಮ್ಮ ಸಂತೋಷವೇ ನನ್ನ ಸಂತೋಷ, ನಾನು ಸಂತೋಷ ಪಡಬೇಕು, ಅದು ಸಂತೋಷ. ಬಹಳ ಮುಖ್ಯ. ಅಂಡ್ ದ ರೂಟ್ ಆಫ್ ಅನ್ಹ್ಯಾಪಿನೆಸ್, ಇನ್ನು ನಿಮಗೆ ಅಸಂತೋಷವಾಗಿರಲಿಕ್ಕೆ ಕಾರಣ ಏನು ಗೊತ್ತಾ? ಒಂದು ಅತೃಪ್ತಿ, ಅನಾರೋಗ್ಯಕರ ಸ್ಪರ್ಧಾಭಾವ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಒಣ ಪ್ರತಿಷ್ಠೆ, ಜಲಸ್. ಕೆಲವರಿಗೆ ಮತ್ಸರ, ಸಂತೋಷ ಆಗಲಿಕ್ಕೆ ಆಗೋದೇ ಇಲ್ಲ, ನೋಡ್ಲಿಕ್ಕೆ ಆಗೋಲ್ಲ. ಆ ರೀತಿಯ ಮನಸ್ಸು ಒಂದು ಒಳ್ಳೆ ಮಾತು ಹೇಳ್ತೇನೆ, ಮನುಷ್ಯನ ಮನಸ್ಸು ಅಂದ್ರೆ ಅದು ಗುಣದ ತೊಟ್ಟಿಲೂ ಆಗಬಹುದು, ಕಸದ ತೊಟ್ಟಿಯೂ ಆಗಬಹುದು. ಅದರ ಬಗ್ಗೆ ಎಷ್ಟು ಆಗ್ತದೆ ಅದನ್ನು ಮಾಡಬೇಕು ಅಂತ ಹೇಳ್ತಾ, ಕೊನೆಯದಾಗಿ ಒಂದು ವೇಳೆ ನೋಡಿ, ಒಂದು ಮಾತು ಏನೆಂದರೆ ಎಲ್ಲರನ್ನು ಮೆಚ್ಚಿಲಿಕ್ಕೆ ಆಗ್ತದೆ, ಮೆಚ್ಚಲಿಕ್ಕೆ ಹೋಗಬಾರ್ದು. ಒಂದು ಸಣ್ಣ ಕಥೆ ಹೇಳಿ ನಾನು ಮಾತು ಮುಗಿಸ್ತೇನೆ. ಡೋಂಟ್ ಟ್ರೈ ಟು ಇಂಪ್ರೆಸ್ ಎವ್ರಿಬಡಿ. ನೋ, ವೈ ಶುಡ್ ಯು? ಯು ಬಿ ಆಸ್ ವಾಟ್ ಯು ಆರ್. ನೀವು ಚೆನ್ನಾಗಿ ಮಾತಾಡಿದರೆ ಏನ್ರಿ ಉತ್ತರ ಬರೀ ಮಾತೆ, ಕಮೆಂಟ್ ಮಾತಾಡಿದರೆ ಬೆಪ್ಪ ಬಾಯಿ ಬಿಡೋದು ಬರಲ್ಲ. ಕಷ್ಟಪಟ್ಟು ದುಡ್ಡು ಮಾಡಿದ್ರೆ ಕಳ್ಳ ಹೇಗೆ ದುಡ್ಡು ಮಾಡ್ಕೊಂಡು ಮಾಡದೇ ಇದ್ರೆ ಬೆಪ್ಪ ನನ್ನ ತಕ್ಕಿ ಬಗ್ಗೆ 4 ಕಾಸು ಮಾಡ್ಲಿಕ್ಕೆ ಬರಲಿಲ್ಲ. ನೀವು ದಾನ ಮಾಡಿದರೆ ಇದೆಲ್ಲ ಬರೀ ಶೋರಿ ಮಾಡಿದ್ರೆ ನೀವು ಮಹಾ ಕಂಜೂಸು. ಸತ್ತು ಹೋದ್ರೆ ಪಾಪ ಸಾಯಬಾರ್ದು, ಒಳ್ಳೆ ಮನುಷ್ಯ. ಸಾಯದಿದ್ರೆ ಲೋಕ ನಂತರ ಸಾಯಲೇ ಇಲ್ಲ.
ಏನು ಮಾಡಬೇಕು? ಅದಕ್ಕೋಸ್ಕರ ಒಂದು ಕತೆ ಹೇಳಿ ಮುಗಿಸ್ತೇನೆ. ಇದು ನಿಜವಾದ ಒಂದು ಅರ್ಥಗರ್ಭಿತವಾದ ಕತೆ. ಅದು ಮನೋಲ್ಲಾಸ ಅಂತ ವಿಜಯವಾಡೆಯಲ್ಲಿ ಬಂದಿದೆ. ಅದೇನೆಂದರೆ, ಇದು ನೋಡಿ ಜಗತ್ತು ಹೇಗಿದೆ ಅಂದರೆ ಕೀಪ್ ಆನ್ ಕಮೆಂಟಿಂಗ್ ಆನ್ ಅದು ಸಹಜ. ನೀವು ಏನು ಮಾಡಿದ್ರು ನೀವು ಒಂದು ಕಮೆಂಟ್ ಇದೆ. ಕೆಲವರು ಸಿಗಿದ ಕೂಡಲೇ ಏನ್ರಿ ಇಷ್ಟು ದಪ್ಪ ಆಗಿಬಿಟ್ಟಿದ್ರಲ್ಲ, ಏನಾದರೂ ಏನು ತಿಂತ ಇದ್ದೀರಿ, ಅವ್ರಿಗೆ ಇವರಿಗೆ ಕೇಳಬೇಕು. ಸ್ವಲ್ಪ ಸ್ವಲ್ಪ ಏನು ಸಾಯಲಿಕ್ಕೆ ಹೊರಟಾಗಿದ್ದಾರೆ, ಏನಾದರೂ ಹೊರಗೆ ನೋಡಿ ಸತ್ತೋಗ್ತಾರೆ, ಕಮೆಂಟ್ ಮಾಡೋದು. ಕಮೆಂಟಿಗೆ ಹ್ಯಾಬಿಟ್ ಕೆಲವರಿಗೆ ಬಾಯಿಗೆ ತುರಿಕೆ. ನಾನು ಮೊನ್ನೆ ಒಂದು ಬರೆದಿದ್ದೀನಿ, ಯಾರು ಓದ್ತಿರೋ ಗೊತ್ತಿಲ್ಲ, ಅದು ವಿಶ್ವವಾಣಿಯಲ್ಲಿ ಬಂದಿದೆ. ಬಾಯಿ ತುರಿಕೆ ಎಂಬ ವಾಸಿಪೇಕ್ ಎಂಬ ಬಾಯಿ ತುರಿಕೆ ಅಂತ ಬರೆದು ಕೆಲವರು ಚಂದ ಮಾತಾಡ ಕಥೆಯೊಂದಿಗೆ ಮುಕ್ತಾಯ ಮಾಡ್ತಾನೆ. ಒಂದು ಊರಿನಲ್ಲಿ ಒಂದು ಕುದುರೆ, ಒಬ್ಬ ಗಂಡ, ಒಂದು ಹೆಂಡತಿ, 3 ಜನ ಪ್ರವಾಸಕ್ಕೆ ಹೊರಡು. ಕಥೆ ಬಹಳ ಚೆನ್ನಾಗಿದೆ. ಕುದುರೆ, ಗಂಡ, ಹೆಂಡತಿ. ಗಂಡ ಏನ್ ಮಾಡಿದ, ಹೆಂಡತಿಗೆ ಹೇಳ್ದ, ನೀನು ಕೂತ್ಕಪ್ಪ, ಯಾಕೆ ನೀನು ಹೆಂಡ್ರೆಗಿಸಲ್ವ, ನಾನು ನಡೀತೇನೆ ಕುದುರೆ ಒಟ್ಟಿಗೆ, ಪಾಪ ನೀನು ನಡಿಬಾರ್ದು. ಜನ ನೋಡಿದವರು, ಅಲ್ರಿ ಇವ ಯಾವ್ದ್ರಿ ಹೆಲ್ಪ್ಯಾಕ್ಡ್ ಹಸ್ಬೆಂಡ್, ಕುದುರೆ ಇರುವುದು ಗಂಡಸರಿಗೆ, ಹೆಂಗಸರಿಗೆ ಅಲ್ಲ. ಇನ್ನು ಬಹುಶಃ ಭಾಳ ಹೆಲ್ಪ್ಯಾಕ್ಡ್ ಇರಬೇಕು ಈ ಜಗದಲ್ಲಿ. 2 ಥರದ ಗಂಡಸರು. ಒಂದು, ನಾನು ಹೆಂಡತಿ ಹೇಳಿದಾಗ ಕೇಳಲಿಲ್ಲ ಅಂತ ಹೇಳುವುದು. ಇನ್ನೊಂದು, ಹಾಗೆ ಹೇಳಿ ಸುಳ್ಳು ಹೇಳ್ಬೋದು. ನಿಜವಾಗಿ ಹೆಂಡತಿ ದಾಸರೇ ಇರೋದು ಜಾಸ್ತಿ. ಇವ ಇದು ಕಮೆಂಟ್ ಮಾಡಿ, ಇವರಿಗೆ ಹೆದರಿಕೆ ಆಯ್ತು, ಪಾಪ ಈಗ ಆಗ್ತಾನೆ ಬಿಡಿ, ಅವನು ಹೆಂಡತಿನ ಕೆಳಗಿಳಿಸಿ ಇವನು ಕೂತ. ಆಗ್ಲೂ ಜನ ಬಿಟ್ಟಿಲ್ಲ, ಅಲ್ರಿ ಇವ ಯಾವಪ್ಪ ಕಟ್ಟುದ ಹೃದಯ, ಪಾಪ ಆಕೆ ಹೆಣ್ಣು ಹೆಂಗಸು, ಆಕೆನ ನಡೆಸ್ಕೊಂಡು ಇವಾಗ ಕೂತಿದ್ದಾರಲ್ಲ, ಆಕೆನ ಖುಷಿ, ಅದಕ್ಕೂ ಕಮೆಂಟ್ ಮಾಡಿ ಇರ್ಲಿ ಬೇಡ ಅಂತ ಇಬ್ರು ಕುದುರೆ. ಆಗ ಜನ ಬಿಡಲೇ ಇಲ್ಲ. ಅಂದ್ರೆ ಇವರು ಎಂತ ಪ್ರಾಣಿಗಳ ಮನುಷ್ಯರು, ಪಾಪ ಒಂದು ಪ್ರಾಣಿ ಅದು, ಅದರಲ್ಲಿ ಇಬ್ರು ಎಡೆರು ಕೂತಿದ್ದಾರಲ್ಲ, ಇದು ಯಾವ ಕಮೆಂಟ್ ಮಾಡಿ ನಿಲ್ಲಿಸಲೇ ಇಲ್ಲ. ಹೋಗಿ ಬಿಡ, ಈಗ ಯಾರು ಬೇಡ ಅಂತ 3 ಜನ ವಾಕಿಂಗ್ ಹೊರಟು, ಗಂಡ ಹೆಂಡತಿ ಕುದುರೆ. ಆಗ ಅಲ್ರಿ ಇವಾಗ ಬೆಪ್ಪದಾಗಿದೆ, ಕುದುರೆ ಇರೋದು ಯಾಕೆ ಏನ್ ಮಾಡ್ಬೇಕೀಗ? ಅದಕ್ಕೋಸ್ಕರ ಬಂಧುಗಳೇ, ಸಂತೋಷವಾಗಿರಬೇಕಿದ್ರೆ ನಾವು ಮಾಡಬೇಕಾದಂತ ಒಂದೇ ಒಂದು ಕೆಲಸ ಎಂದರೆ ದೇವರು ಮೆಚ್ಚುವ ಕೆಲಸವನ್ನು ಮಾಡೋಣ, ನನ್ನ ಆತ್ಮ ಒಪ್ಪುವ ಕೆಲಸವನ್ನು ಮಾಡೋಣ. ನಾವು ಸಂತೋಷವಾಗಿರಲಿ ಸಾಧ್ಯವಿದೆ. ಶುಭವಾಗಲಿ. ನಮಸ್ಕಾರ. ಪ್ರಶ್ನೆ ಕೇಳಿ. ಏನು ಪ್ರಶ್ನೆಗಳಿದ್ರೆ ಕೇಳಿ ದಯವಿಟ್ಟು. ಆಚಾರ್ಯರು ನೀರನ್ನ ತೊಳೆದ್ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಹೆಂಗ್ ಮಾಡಕ್ಕಾಗುತ್ತೆ? ಇದು ಹಾಸ್ಯ ಪ್ರಜ್ಞೆ. ನೀವು ಹಾಸ್ಯಕ್ಕೆ ಹಾಸ್ಯ ಪ್ರಜ್ಞೆ, ಅಂದ್ರೆ ಅಷ್ಟು ಮಾಡಿದೆ ಅಂತ ಅರ್ಥ ಅಷ್ಟೇ ಹೊರತು ನೀರು ತುಳಿದ್ರಂತಲ್ಲ. ತಿಳ್ಕೊಳ್ಳಿ, ಅದು ಹಾಸ್ಯ ಪ್ರಜ್ಞೆ. ಹಾಸ್ಯ ಪ್ರಜ್ಞೆ ಒಂದು ದೊಡ್ಡ ಲೋಕ. ಅದು ಹಾಗೆ ನಗ್ಬಿಟ್ರಲ್ಲ ಜನ, ಅದು ಅಷ್ಟೇ ಇರೋದು. ಏನಾದ್ರು ಕಷ್ಟ ಇದೆಯಾ? ನಿಮ್ದು ಪ್ರಶ್ನೆ ಇಲ್ಲದೆ ನಾನು ಮಾತು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಒಂದು ಪ್ರಶ್ನೆ ನಾನು ಹೀಗೆ ವಜ್ರಾಜ್ ಒಂದು ಕಡೆ ಹೀಗೆ ನಾನು ಕೇಳಿದ ಬಿಟ್ಟು ಕೂಡಲೇ ನಾನು ಒಂದು ಮಾತು ಹೇಳಿದೆ ನೋಡಿ, ಯಾವ ಮನೆಯಲ್ಲಿ ಹೆಂಗಸು ಕಣ್ಣೀರು ಇಡುತ್ತಾಳೋ ಆ ಮನೆ ಉದ್ಧಾರ ಆಗೋದಿಲ್ಲ ಅಂತ. ಯಾಕಂದ್ರೆ ಹೆಂಗಸು ಕಣ್ಣೀರು ಇಡಬಾರ್ದು. ಪಾಪ ಒಬ್ಬ ಗಂಡಸದ್ ಬಿಟ್ಟು ಡಾಕ್ಟ್ರೇ ಗೊತ್ತುರೇ, ಯಾವ ಮನೆಯಲ್ಲಿ ಗಂಡಸು ಕಣ್ಣೀರು ಇಡುತ್ತಾನೋ ಆ ಮನೆಗೆ ಏನಾಗ್ಬೋದು, ಪಾಪ ಅವರ ಸಮಸ್ಯೆ ಇರ್ಬೋದು. ನಾನು ಹೇಳಿದೆ ಇನ್ನೊಂದು ಮನೆ ಉದ್ಧಾರ ಆಗುತ್ತೆ ಅಂತ. ಇರಲಿ, ಇವತ್ತು ಏನು ಪ್ರಶ್ನೆಗಳು ಇಲ್ಲದಿದ್ದರೆ ನನ್ನ ಮಾತು ನಿಮಗೆ ಒಪ್ಪಿಗೆ ಆಗಿದೆ ಅಂತ ತಿಳ್ಕೊಳ್ತೇನೆ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ಪುಸ್ತಕಗಳು ಬೇಕಂದ್ರೆ ದಯವಿಟ್ಟು ತಗೊಳ್ಳಿ. ಇದುವರೆಗೆ ಜೀವನದಲ್ಲಿ ಸಂತೋಷದಿಂದ ಇರೋದು ಹೇಗೆ ಅನ್ನೋದನ್ನು ವಿವರವಾಗಿ ತಿಳಿಸಿದ್ದಾರೆ ಪುತ್ತೂರಾಯರು. ಅವರ ಮಾತುಗಳನ್ನೆಲ್ಲ ಕೇಳಿ ನೀವು ಮುಂಚೆಗಿಂತಲೂ ಹೆಚ್ಚಿನ ಸಂತೋಷದಿಂದ ಇರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಪುತ್ತೂರಾಯರಿಗೆ ಮಾತಿನ ಮನೆಯ ಪರವಾಗಿ ಒಂದು ನೆನಪಿನ ಕಾಣಿಕೆ ಸತ್ಯಪ್ರಸಾದ್ ಅವರು ಒಳ್ಳೆ ಊಟ ಮಾಡಿದ್ಮೇಲೆ ನಾನು ಏನು ಅಡುಗೆ ಮಾಡಿದ್ರು ಮುಗಿಸಲ್ಲ, ಅದರಿಂದ ಏನು ಹೇಳಲ್ಲ. ಆದರೆ ಒಂದೇ ಒಂದು ನಮ್ಮ ಪ್ರೊಫೆಸರ್ ಪುತ್ತೂರಾಯರಿಗೆ ಒಂದು ಚಿಕ್ಕ ಒಂದು ಆರೈಕೆಯನ್ನು ಮಾಡ್ತೀನಿ.
ಹುಟ್ಟಿನ ಸಾರ್ಥಕತೆ ನಿಮಗೆ ಪ್ರಭೆಯಾಗಿರಲಿ. ಧನ್ಯತೆಯ ಕುಸುಮವಿದು ನಿಮ್ಮ ಹೆತ್ತವರಿಗೆ, ನಿಮ್ಮಿರುವ ಜಗಕ್ಕಿಂತ ಪ್ರಕೃತಿ ಪುರುಷರು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜೀವನದಲ್ಲಿ ಸಂತೋಷದಿಂದ ಇರೋದು ಹೇಗೆ ಅನ್ನೋದನ್ನು ಪುತ್ತೂರಾಯ ಹೇಳಿದ್ದಾರೆ. ಅವರ ಈ ಮಧುರ ವಾಣಿಯನ್ನು ನೀವೆಲ್ಲ ಕೇಳಿದ್ದೀರ. ಮುತ್ತುಗಳನ್ನು ಉದಿಸಿದಂತಹ ಪುತ್ತೂರಾಯರಿಗೂ ಅವುಗಳನ್ನು ಆಲಿಸಿದ ನಿಮಗೂ ಮಾತಿನ ಮನೆ ಪರವಾಗಿ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಹಾಕ್ತಾರೆ. ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ನೋಡುತ್ತಿರ್ತಕ್ಕಂತಹ ನೂರಾರು ಜನರಿಗೆ ಮಾತಿನ ಮನೆ ಪರವಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಕಡೆಯದಾಗಿ ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಎಂದು ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಕ್ತಾ ಇದ್ದೇನೆ. ನಮಸ್ಕಾರ.